ನಮಸ್ಕಾರ ಮೇಡಮ್. ನಮಸ್ಕಾರ. ಸುಧಾಮೂರ್ತಿ ಮೇಡಮ್ ಇವತ್ತು ನಮ್ಮ ಜೊತೆ ಇದ್ದಾರೆ. ವಿಶಿಷ್ಟ ಅತಿಥಿ ನಮಗೆ ಇವರು. ಸುಧಾಮೂರ್ತಿ ಮೇಡಮ್ ಇದ್ದರೆ ಅದೊಂಥರ ಸುತ್ತಮುತ್ತ ವಾತಾವರಣದಲ್ಲಿ ಒಂದು ಚೈತನ್ಯ ಇದ್ದ ಹಾಗೆ ಅಂತ ನಾನಂತೂ ಅಂದ್ಕೊಳ್ತೀನಿ. ಸಮಾಜಪರ ಕಾಳಜಿ, ಲೇಖಕಿ, ನೇರ ನಡೆ ನುಡಿ, ಯಾವಾಗಲೂ ನೋ ಕಾಂಪ್ರಮೈಸ್ ಆ್ಯಟಿಟ್ಯೂಡ್ ನಮ್ಮ ಮೇಡಮ್ದು. ಬೆಂಗಳೂರನ್ನು ಜಾಗತಿಕ ಮಟ್ಟದಲ್ಲಿ ಸಿಲಿಕಾನ್ ನಗರಿ ಅಂತ ಅನ್ನೋದಕ್ಕೆ ಇವರ ಕೊಡುಗೆ ಅಪಾರ. ಇತ್ತೀಚೆಗೆ ರಾಜ್ಯಸಭಾ ಸದಸ್ಯರಾಗಿ ಸಂಸತ್ತನ್ನು ಪ್ರವೇಶಿಸಿದರು. ಪದ್ಮಶ್ರೀ, ಪದ್ಮಭೂಷಣ, ಇನ್ಫೋಸಿಸ್ ಫೌಂಡೇಶನ್ನ ಅಧ್ಯಕ್ಷರು ಹಾಗೆ ಸ್ಥಾಪಕರು. ನಗುವಿನ ಚಿಲುಮೆ, ಸರಳ, ಸಂಪನ್ನ, ಸಹೃದಯಿ ಮೇಡಮ್ ಸುಧಾಮೂರ್ತಿಯವರು ನಮ್ಮ ಜೊತೆ ಇರೋದು ನಮಗೆಲ್ಲ ತುಂಬ 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 ಸಂತೋಷ. ಎಲ್ಲರ ಪರವಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಆಕಾಶವಾಣಿಯ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ ದಕ್ಷಿಣ ವಲಯ ಮಿಸ್ಟರ್ ಭಾಗ್ಯವಾನ್ ಸರ್ ಅವರು. ಹಾಗೆ ನಮ್ಮ ಜೊತೆ ತಾಂತ್ರಿಕ ವಿಭಾಗದ ಡೆಪ್ಯೂಟಿ ಡೈರೆಕ್ಟರ್ ಜನರಲ್ KP ಸಂಜೀವ್ ಅವರು ಇದ್ದಾರೆ. ಮತ್ತು ಸಿದ್ಧಲಿಂಗಯ್ಯ ಅವರು ಸಹಾಯಕ ತಾಂತ್ರಿಕ ನಿರ್ದೇಶಕರು ಅವರಿದ್ದಾರೆ. ನಮ್ಮ ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ AS ಶಂಕರನಾರಾಯಣ ಅವರಿದ್ದಾರೆ. ಹಾಗೆ ನಮ್ಮ ತಂಡ, ಇದಕ್ಕಾಗಿ ನಾವು ಸುಮಾರು 1 ಗಂಟೆಯಿಂದ ತಯಾರಾಗ್ತಾ ಇದ್ದೀವಿ. ಮೇಡಮ್ ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ನಮ್ಮ ತಂಡ ಜಂಪಣ್ಣ ಆಶಿಹಾಳ್ ಅವರು, ಆಶಿಮಾ ಮೆಹ್ಲಾವತ್, G ಮೋಹನ್ ರಾಜ್, N ಮುನಿರಾಜ್, ಜಗನ್ನಾಥ್, ಚಂದ್ರಕಲಾ, ಮಾರುತಿ, ಲೋಕಾಭಿರಾಮನ್, ಮನು, ಸಂಜೀವ್ ಕುಮಾರ್, ಗಣೇಶ್ ನಾಯಕ್, ಆಕಾಶವಾಣಿ ಮತ್ತು ದೂರದರ್ಶನ ತಂಡ ನಾವೆಲ್ಲ ಇದ್ದೀವಿ. ನಾನು BK ಸುಮತಿ, ಉದ್ಘೋಷಕಿ, ಆಕಾಶವಾಣಿ ಬೆಂಗಳೂರು. ನಿಮಗೆ ನಮ್ಮೆಲ್ಲರ ಪರವಾಗಿ, ಕೇಳುಗರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ ಮೇಡಮ್. ಎಲ್ರಿಗೂ ನಮಸ್ಕಾರ. ನಿಮ್ಮ ಆಕಾಶವಾಣಿಯ ನಂಟು ಬಹಳ. ಆಕಾಶವಾಣಿ ಅಂದ ತಕ್ಷಣ ನಿಮಗೆ ಏನು ನೆನಪಾಗುತ್ತೆ, ಏನು ಬರುತ್ತೆ ಮನಸ್ಸಿಗೆ? ಮೊದಲು ನಿಮಗೆಲ್ಲರಿಗೂ ಶುಭಾಶಯ. 90 ವರ್ಷ ಅಂದರೆ ಸಾಮಾನ್ಯವಲ್ಲ, 100ಕ್ಕೆ 10 ಕಡಿಮೆ. ಅಂದರೆ ಇನ್ನು 10 ವರ್ಷದಲ್ಲಿ ಒಂದು ಶತಮಾನವನ್ನು ದಾಟ್ತೀರ ನೀವು. ಅದಕ್ಕೆ ಆಕಾಶವಾಣಿ ಈ ಶತಮಾನದಲ್ಲಿ ಬೇಕಾದಷ್ಟು ಕೆಲಸ ಮಾಡಿದೆ. ಅದಕ್ಕೆ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನನ್ನ ವೈಯಕ್ತಿಕ ಶುಭಾಶಯಗಳು ಮತ್ತು ಆಕಾಶವಾಣಿಗೆ ನಮ್ಮೆಲ್ಲರ ಪರವಾಗಿಯೂ ಶುಭಾಶಯ ಹೇಳ್ತೀನಿ. ನಾವು ಚಿಕ್ಕವರಿದ್ದಾಗ ನಮ್ಮ ಊರಲ್ಲಿ ಎಂಟರ್ಟೈನ್ಮೆಂಟು ಅಂದರೆ ಬರೀ ರೇಡಿಯೋ ಮಾತ್ರ. ಆಕಾಶವಾಣಿಗೆ ನನಗೆ ಅನೇಕ ರೀತಿಯಿಂದ ನಂಟಿದೆ. ಮೊದಲನೇದು ಹೇಳ್ತೀನಿ, ನಾನು ಆಕಾಶವಾಣಿ ಹೇಗೆ ಶುರುವಾಯಿಸೈತೆ ನನಗೆ ಗೊತ್ತು. ಈಗಿನ ಮಕ್ಕಳಿಗೆ ರೇಡಿಯೋ ಅಂದರೆ ಅಷ್ಟು FM ಈ ಥರ ಬೇಕಾದಷ್ಟು ಬಂದಿದೆ. ನಾನು 1950ರಲ್ಲಿ ಹುಟ್ಟಿದಾಗ ನಮಗೆ ಒಂದೇ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟು, ಮನೋರಂಜನೆ ಮತ್ತು ಜ್ಞಾನಾರ್ಜನೆ ಎಲ್ಲ ನಮ್ಗೆ ಸಿಗೋದು ಕೇವಲ ಆಕಾಶವಾಣಿಯಿಂದ ಸಿಗ್ತಿತ್ತು. ಇಷ್ಟು ಮೊದಲನೇದು. ಎರಡನೇದು, ಆಕಾಶವಾಣಿಯಿಂದ ನಾವು ಒಂಥರ ದಾರಿ ಕಾಯ್ತಿದ್ವಿ. ಗಿಳಿವಿಂಡು ಅಂತ ಒಂದು ಪ್ರೋಗ್ರಾಮ್ ಬರೋದು, ಮಕ್ಕಳ ಕ್ರಮ, ಗಿಳಿವಿಂಡು ಬಂತು ಅಂತ ಅದು ಮಾಡ್ತಿದ್ವಿ. ಆಮೇಲೆ ಬಿನಾಕ ಗೀತಮಾಲ ಅಂತ ಅದು ಸಿಲೋನ್ನಿಂದ ಪ್ರಚಾರ ಆಗ್ತಿತ್ತು. ಟಾಪ್ 10 15 ಹಾಡು, ಅದು ಹಿಂದಿ ಹಾಡುಗಳು. ಅಮೀನ್ ಸಯಾನಿ ಬಹಳ ಚೆನ್ನಾಗಿ, ಅಮೀನ್ ಸಯಾನಿ ನನಗಿನ್ನೂ ಕಿವಿಯಲ್ಲಿ ಕಟ್ಟಿದೆ ಅವ್ರು ಹೇಗೆ ಮಾತಾಡ್ತಿದ್ರು ಅಂತ. ಅದನ್ನು ನಮ್ಮ ದೊಡ್ಡಮ್ಮ ಚಿಕ್ಕಪ್ಪನ ಮಕ್ಕಳು ಅಂದರೆ ನಮಗಿಂತ ದೊಡ್ಡವರಾದವರು, ಟೀನೇಜ್ ಹುಡುಗಿಯರು ಅದಕ್ಕೆ ವೇಟ್ ಮಾಡ್ತಾಯಿದ್ರು. ನಾವು ಗಿಳಿವಿಂಡಿಗೆ ವೇಟ್ ಮಾಡ್ತಾಯಿದ್ವಿ. ನಮ್ಮ ತಂದೆ ಏಜಿನವರೆಲ್ಲರೂ ವಾರ್ತೆಗಳಿಗೆ ವೇಟ್ ಮಾಡ್ತಾಯಿದ್ರು. ಸೊ ಒಂದೇ ಮನೆಯಲ್ಲಿ ಒಂದೇ ರೇಡಿಯೋ ಇರೋದ್ರಿಂದ ಎಲ್ಲರದಕ್ಕೆ ನಾವು ಹೊಡೆದಾಡ್ತಿದ್ವಿ, ನನ್ನ ಟೈಮು ಅಂತ. ನಾವು ರೇಡಿಯೋ ಇರೋದಕ್ಕಿಂತ ಹೆಚ್ಚು ನಾವು ಬಾನುಲಿ ಅಂತಿದ್ವಿ. ಅಂದರೆ ನಮ್ಮ ತಾತ ನಮ್ಮ ತಾಯಿಯೆಲ್ಲ ಕನ್ನಡ ಪ್ರೇಮಿಗಳಿದ್ದರು, ಸ್ಕೂಲ್ನಲ್ಲಿ ಟೀಚರ್ಸು ಇದ್ದರು. ಸೊ ಆದಷ್ಟು ಮನೆಯಲ್ಲಿ ಶುದ್ಧ ಕನ್ನಡ ಉಪಯೋಗಿಸ್ಬೇಕು, ಬಾನಿನಲ್ಲಿ ಒಲಿಯುವುದು, ಬಾನಿನಲ್ಲಿ ಮಾತಾಡುವುದೇ ಬಾನುಲಿ ಅಂತ. ಅದಕ್ಕೆ ನಾವು ಈಗ ರೇಡಿಯೋ ಅಂತೀವಿ, ಆವಾಗ ಬಾನುಲಿ ಅಂತಿದ್ವಿ. ಇನ್ನೊಂದು ನನಗೆ ಆಕಾಶವಾಣಿ ಇತ್ತೀಚಿನ ನೆಂಟಂದರೆ ಈ ಶಬ್ದ, ಈ ವರ್ಡ್ ಆಕಾಶವಾಣಿ ಅಂತ ಕರೆದವರು ದಿವಂಗತ ಗೋಪಾಲಸ್ವಾಮಿ ಅವರು ಮೈಸೂರಿನವರು. ಅವರ ಮಗನ ಮಗಳು ಪ್ರಿಯಾ ಅಂತ ಇದ್ಲು ನನ್ನ ಹತ್ರ, ಪ್ರಿಯಾ ಪ್ರೇಮ್ ಕುಮಾರ್ ಅಂತ. ಅವರ ಮಗ ಪ್ರೇಮ್ ಕುಮಾರ್, ಅವರ ಮಗಳು ಪ್ರಿಯಾ ಅಂತ. ಅವಳು ನನ್ನ ವಿದ್ಯಾರ್ಥಿನಿಯಾಗಿದ್ಲು, ನಾನು ಕಾಲೇಜಲ್ಲಿ ಕಲಿಸ್ತಿರ್ಬೇಕಾದ್ರೆ. ಅವಳು ಹೇಳ್ತಾ ಇದ್ಲು ಅದನ್ನು ಅವ್ರು ಹೇಗೆ ಕಂಡು ಹಿಡಿದ್ರು, ಅವ್ರು ಹೇಗೆ ಹೆಸರು ಕೊಟ್ಟರು ಅಂತ. ಹೀಗಾಗಿ ನನಗೆ ಎಲ್ಲಿ ನೋಡಿದ್ರು ಆಕಾಶವಾಣಿ ಅಂದಾಗ ನನಗೆ ನೆನಪಾಗುತ್ತೆ ನಮ್ಮ ಕನ್ನಡದವರು, ಇದನ್ನೊಂದು ನಮ್ಮ ಮೈಸೂರಿನವರು, ನಮ್ಮ ಕನ್ನಡದವರು ಈ ಒಂದು ಸುಂದರವಾದ ಶಬ್ದವನ್ನು, ಆಕಾಶವಾಣಿಯನ್ನು ಭಾರತ ಆದ್ಯಂತ ಕೊಟ್ಟಿದ್ದಾರೆ ಅಂತ ಹೆಮ್ಮೆ
ಗರ್ವ ಅನ್ನಿಸ್ತದೆ. ಆಲ್ ಇಂಡಿಯಾ ರೇಡಿಯೋ ಅಂತ ನಾವು ಹೇಳ್ತಾ ಇದ್ವಿ. ಈಗ ನಮ್ಮ ಪ್ರಸಾರ ಭಾರತೀಯ ಸೂಚನೆಯ ಪ್ರಕಾರ ನಮ್ಮ ಈ ಇಡೀ ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಅಂತಲೇ ನಮ್ಮ ಬ್ರ್ಯಾಂಡ್ ನೇಮ್ ಆಗಬೇಕು ಅಂತ ಇತ್ತೀಚೆಗೆ ನಾವು ಅದನ್ನು ಬದಲಾಯಿಸಿದ್ದೀವಿ ಕೂಡ. ಹಾಗಾಗಿ ಕನ್ನಡಿಗರು ಕೊಟ್ಟ ಶಬ್ದ ಆಕಾಶವಾಣಿ ಇವತ್ತು ವಿಶ್ವದಾದ್ಯಂತ ಆ ಒಂದು ಬ್ರ್ಯಾಂಡ್ ಆಗಿದೆ ಅಂತ ನಾವು ಹೇಳ್ಬೋದು. ಆಕಾಶವಾಣಿ ಸ್ಟುಡಿಯೋಗಳಿಗೆ ನೀವು ಹಲವಾರು ಸಾರಿ ಬಂದಿದ್ದೀರಿ. ಅದು ಬೇರೆ ಬೇರೆ ರಾಜ್ಯಗಳಲ್ಲೂ ನೀವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ಮತ್ತು ನಮ್ಮ ಸ್ಟುಡಿಯೋಗೇ ವಿವಿಧ ಭಾರತಿಯಲ್ಲಿ ನೀವು ಹಾಡುಗಳ ಕಾರ್ಯಕ್ರಮನ ನಡೆಸ್ಕೊಟ್ಟಿದ್ದೀರಿ. ಸ್ಟುಡಿಯೋಗೆ ಬಂದ ತಕ್ಷಣ ನಿಮಗೆ ಏನು ಅನಿಸುತ್ತೆ, ಏನು ಭಾವಗಳು ಬರ್ತವೆ? ಬಹಳ ಚಿಕ್ಕವಳು ಇದ್ದಾಗ ನನಗೆ ಮಸಕಾದ ನೆನಪು, ಈ ಗಿಳಿವಿಂಡಿನಲ್ಲಿ ಮಕ್ಕಳನ್ನ ಕರಿತಾ ಇದ್ರು. ಆವಾಗ ಗಿಳಿವಿಂಡಿಗೆ ಹೋಗೋಣ ಅಂತ ಎಲ್ಲರೂ ನಾವು ಆಗ್ತಿದ್ವಿ. ಅದು ಪಾಪ ಅವರು ನಂಬರ್ ಆಫ್ ಚಿಲ್ಡ್ರನ್ ತೊಗೊಳ್ಳೋದು ರಿಸ್ಟ್ರಿಕ್ಷನ್ ಇರ್ತಿತ್ತು. ಹೀಗಾಗಿ ನನಗೆ ವೇಗಾಗಿ ನೆನಪು ಫಸ್ಟ್ ಟೈಮ್ ನಾನು ಗಿಳಿವಿಂಡಿನಲ್ಲಿ ಹೋಗಿದ್ದು ಅಂತ. ಆಮೇಲೆ ಹೆದರಿಕೆ ಆಗಿಬಿಡ್ತು ಅವಾಗ ನಮ್ಗೆ, ಯಾಕೆಂದರೆ ನಾವು ಏನು ಮಾತಾಡಿದ ತಕ್ಷಣ ಹೊರಗೆ ಬರುತ್ತೆ ಬಾಲ್ಯದಲ್ಲಿ ಗೊತ್ತಿರೋದಿಲ್ಲ ಅಂತ. ನಾನು ಸುಮಾರು 18-19ನೇ ವಯಸ್ಸಿಗೆ ನಮ್ಮ ಮೊದಲ ಬಾರಿಗೆ ಆಕಾಶವಾಣಿಗೆ ಹೋಗಿದ್ದು ನೆನಪು, ಚೆನ್ನಾಗಿ ನೆನಪಿರೋದು. ಗಾಂಧಿಯವರು ಸತ್ತ ಮೇಲೆ, ತೀರಿಕೊಂಡ ಮೇಲೆ ಹುಟ್ಟಿದ ಮಕ್ಕಳಿಗೆ ಗಾಂಧಿ ಎಂದರೇನು ಅಂತ ಒಂದು ಪ್ರೋಗ್ರಾಮ್ ಇತ್ತು. ಅದು 1869 ಅವರು ಹುಟ್ಟಿದ್ದು. ಇದು ಪ್ರೋಗ್ರಾಮ್ ಮಾಡಿದ್ದು 1969. ಆವಾಗ ನಾನು ನನ್ನ ದೃಷ್ಟಿಯಲ್ಲಿ ಗಾಂಧಿ ಅಂದರೆ ಗಾಂಧಿಯವರು ತೀರ್ಕೊಂಡ ಮೇಲೆ ಹುಟ್ಟಿದವ್ರಿಗೆ ಗಾಂಧಿಯ ಬಗ್ಗೆ ಏನು ಅನಿಸುತ್ತೆ ಅಂತ ಅದು ನಾನು ಮಾತಾಡಿದ್ದು ನನಗೆ ಸ್ಪಷ್ಟವಾಗಿ ನೆನಪು. ಧಾರವಾಡ ಆಕಾಶವಾಣಿ ಹುಟ್ಟಿದ್ದು ಯಾವಾಗ ಗೊತ್ತಾ? ಇಲ್ಲ, ನೀವು ಹುಟ್ಟಿದಾಗ್ಲೇನೆ 1950. ಹೌದು, ಹಂಗಾರೆ ಅದಕ್ಕೆ 75 ವರ್ಷ ಆಗುತ್ತೆ. ಹೌದು. ಅದು ಧಾರವಾಡ ಆಕಾಶವಾಣಿ ಜನವರಿ, ನೀವು ಆಗಸ್ಟ್. ಹೌದೌದು, ಎಲ್ಲರನ್ನು ಬೈಪಾಟ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಶಿಗ್ಗಾವಿಯಲ್ಲಿ ನೀವು ರೇಡಿಯೋ ಕೇಳ್ತಾ ಇದ್ದಿದ್ದು, ಗ್ರಾಮದಲ್ಲಿ ಎಲ್ಲರೂ ಒಟ್ಟಿಗೆ ಒಂದು ರೇಡಿಯೋ ಇಟ್ಟು ಎಲ್ಲರೂ ಕೇಳುವಂಥದ್ದು, ಆ ಥರದ್ದೆಲ್ಲ ನೀವು ಕಂಡಿದ್ದೀರಾ ಯಾವಾಗಲಾರು? ಅಲ್ಲ, ಆ ಥರ ಅನೇಕ ಹಳ್ಳಿಯಲ್ಲಿ ಕಂಡಿದ್ದೀನಿ. ಒಂದು ಅಶ್ವತ್ಥ ಕಟ್ಟೆ ಇರುತ್ತೆ, ಅದರ ಮೇಲೆ ಬ್ಯಾಟ್ರಿ ಹಾಕಿ, ದಪ್ಪ ಬ್ಯಾಟ್ರಿ ಇರೋದು ಅವಾಗ ಹಾಕಿ ರೇಡಿಯೋದವರು ಸುತ್ತಲೂ ಎಲ್ಲ ಜನ ಕೂತ್ಕೊಂಡು ಕೇಳೋರು. ಅದರೊಳಗೆ ಬೇಕಾದಷ್ಟು ಪ್ರೋಗ್ರಾಮ್ ಇರ್ತಿದ್ದು. ಹಳ್ಳಿಗರಿಗಾಗಿ ಕೆಲವೊಂದು ಪ್ರೋಗ್ರಾಮ್ ಇರೋದು, ನಾಟಕ ಇರೋದು ಅವಾಗ. ಹೌದು, ಯಮುನಾ ಮೂರ್ತಿಯವರು ಅನೇಕ ನಾಟಕನ ಅಲ್ಲಿ ಕೇಳಿದ್ದೀನಿ, ಅದು ನೆನಪು. ಆಮೇಲೆ ನಿಮ್ಮ ವರದಿಗಾರ್ತಿ ನಾಗಮಣಿ ಎಸ್ ರಾವ್ ಅವ್ರದ್ದು ಕೇಳಿದ್ದೀನಿ. ನೀವು ಸುಧಾ ಸಿನ್ನೂರ್ ಅಂತಿದ್ರು ಹಿಂದೆ, ಅವ್ರ ಕಡೆಯಿಂದ ವಾರ್ತೆಗಳು ಸುಧಾ ಸಿನ್ನೂರ್ ಅಂತ, ಅವ್ರು ಧಾರವಾಡದವರು, ಅದು ಕೇಳಿದ್ದೀನಿ. ಮತ್ತು ಕಾಕಾ ಅಂತಿದ್ವಿ, ಅವರು ಹಿರೇಮಠ ಕಾಣುತ್ತೆ ಅವ್ರ ಹೆಸರು, ಧಾರವಾಡದವರು. ಅವರು ಮಕ್ಕಳ ಜೊತೆಗೆ ಒಡನಾಟ ಮಾಡಿ ಗಿಳಿಬಿಂಡು ಮಾಡಿದ್ದು ನೋಡಿದ್ದೀನಿ. ಎನ್ ಕೆ ಅವ್ರದ್ದು ಕೇಳಿದ್ದೀನಿ. ನಮ್ಮ ಗಂಗೂಬಾಯಿ ಅವ್ರ ಹಾಡು ಕೇಳಿದ್ದೀನಿ. ಭೀಮಸೇನ್ ಜೋಶಿ ಅವ್ರದ್ದು ಕೇಳಿದ್ದೀನಿ. ಬಸವರಾಜ್ ರಾಜ್ಗುರು ಕೇಳಿದ್ದೀನಿ. ನಮ್ಮ ಹುಬ್ಬಳ್ಳಿ ಧಾರವಾಡ ಸ್ವಲ್ಪ ಬಾರ್ಡರಿಗೆ ಹತ್ತಿರ ಇರೋದ್ರಿಂದ, ಮತ್ತು ನನ್ನ ಕೆಲವು ವರ್ಷಗಳು ಬಾಲ್ಯವನ್ನು ನಮ್ಮ ಮಹಾರಾಷ್ಟ್ರದಲ್ಲಿ ಕಳೆದಿದ್ದರಿಂದ ನಮಗೆ ಮರಾಠಿ ಸಹಿತ ಬಹಳ ಕಾರ್ಯಕ್ರಮಗಳು ಬಹಳ ಸೇರ್ತಿದ್ದು. ಅಂದರೆ ಈ ಬೆಳಗಾವಿ ಕಡೆಗೆಲ್ಲ ಹೋದಾಗ ನಾವು ಮರಾಠಿ ಪ್ರೋಗ್ರಾಮು ಕೇಳ್ತಿದ್ವಿ. ಹೀಗಾಗಿ ನಮಗೆ ಅದು ಒಂದೇ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ನಾವು ಅದಕ್ಕೆ ಜಾತಕ ಪಕ್ಷಿ ಅಂತ ಕಾಯ್ತಿದ್ವಿ ನಾವು. ನಮಗೆ ಮಕ್ಕಳಿಗೆ ಯಾವಾಗ ದೊಡ್ಡವರು ಟೈಮ್ ಕೊಡ್ತಾರೆ ಅಂತ. ಮತ್ತು ಈ ಹಾಡುಗಳು, ನಿಮಗೆ ಹಿಂದಿ ಹಾಡುಗಳು, ಕನ್ನಡ ಹಾಡುಗಳು ತುಂಬ 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 ಇಷ್ಟ. ಯಾವಾಗಲೂ ನೀವು ಹಾಡನ್ನ ಕೇಳ್ತಾ ಇರ್ತೀರಿ ಅಂತ ನಾನು ಬಲ್ಲೆ. ಆಮೇಲೆ ಸುನಂದಾ ಕುಲಕರ್ಣಿ, ನೀವು ಅಂತೂ ಒಮ್ಮೆ ನಮ್ಮ 1-1/4 ಗಂಟೆ ಕಾರ್ಯಕ್ರಮನ ನಮ್ಮಲ್ಲಿ ನೀವು ನಡೆಸ್ಕೊಟ್ಟಿದ್ರಿ ಕೂಡ. ಅದು ಎಷ್ಟು ಜೋಶಲ್ಲಿ ನೀವಿಬ್ಬರು ಈ ಹಾಡು ಜ್ಞಾಪಕ ಇದೆಯೇ, ಆ ಹಾಡು ಜ್ಞಾಪಕ ಇದೆಯೇ ಅಂತ ನೀವು ಮಾತಾಡಿದ್ದು ನನ್ನ ಕಿವಿಯಲ್ಲಿದೆ ಇನ್ನೂ. ಹಾಗೆ ಒಂದಷ್ಟು ಹಾಡುಗಳನ್ನು ನೀವು ನೆನೆಸ್ಕೊಳ್ಳೋದಾದರೆ ಆಕಾಶವಾಣಿಯಿಂದ ನೀವು ಕೇಳಿದಂತಹ ಮತ್ತೆ ಮತ್ತೆ ಗುನುಗುವಂತಹ, ಈಗಲೂ ಕೇಳಬೇಕು ಅಂತ ಅಂದುಕೊಳ್ಳುವಂತಹ ಗೀತೆಗಳು ನೂರಾರಿದೆ. ನನಗೆ ಬರೀ ಸಂಗೀತದಗಿಂತ ಹೆಚ್ಚು ಸಂಗೀತದ ಜೊತೆಗೆ ಸಾಹಿತ್ಯ ಇದ್ದಾಗ ಮಾತ್ರ ನನಗೆ ಆಕರ್ಷಣೆ ಇರುತ್ತೆ ಹಾಡಿನ ಬಗ್ಗೆ. ಈಗ ತಂಪಾದ ಸಂಜೆಯ ವೇಳೆ ಇಂಪಾದ ರಾಗ ಮೇಲೆ, ಈ ಹೂಬಳ್ಳಿ ಹಾಡುವ ವೇಳೆ, ಸ್ಕೂಲ್ ಮಾಸ್ಟರ್ದಲ್ಲಿ ಈ ಹಾಡು ಬಹಳ ಚೆನ್ನಾಗಿದೆ. ಇದು ನನಗನ್ಸುತ್ತೆ ಇದು ಬಿ ಸರೋಜಾದೇವಿ ಅದರೊಳಗಿದ್ದಾರೇನೋ ಅಂತ. ಹೌದು, ಇತ್ತೀಚೆಗೆ ವಿಧಿವಶರಾದ ಬಿ ಸರೋಜಾದೇವಿಯವರ ನೆನಪಿನಲ್ಲಿ ಹಾಡು ನೆನಪಿಸ್ಕೋತಿದ್ದೀನಿ. ಅವರು ಅತ್ಯಂತ ಉತ್ತಮ ಪ್ರತಿಭೆ. ಅವ್ರದೇ ಒಂದು 3-4 ಹಾಡನ್ನ ಹೇಳಬಲ್ಲೆ, ಬಹಳ ನನ್ನ ಕಿವಿಯಲ್ಲಿರೋದು. ಕಿತ್ತೂರು ಚೆನ್ನಮ್ಮದಲ್ಲಿ ಆಲಕ್ಕೆ ಹೂವಿಲ್ಲ, ಸಾಲಕ್ಕೆ ಕೊನೆ ಇಲ್ಲ, ತಾಯಿಯ ಮನೆಯು ಸ್ಥಿರವಲ್ಲ ಅಂತ, ಇದು ಕಿತ್ತೂರು ಚೆನ್ನಮ್ಮ ಬಿ ಸರೋಜಾದೇವಿಯವರ ಹಾಡು. ಆಮೇಲೆ ಇದು ತಂಪಾದ ಸಂಜೆ ವೇಳೆದ ಹೇಳಿದೆ. 3ನೇದು ಅವ್ರದ್ದು ನಿಲ್ಲು ನೀ ನಾಗವೇಣಿ ಅಂತ ಅಮರಶಿಲ್ಪಿ ಜಕಣಾಚಾರ್ಯ ಅವ್ರದ್ದಿದೆ. ಹೀಗೆ ನನಗೆ ಬಿ ಸರೋಜಾದೇವಿಯವ್ರದ್ದು
ಮತ್ತು ಆ ಕಾಲದಲ್ಲಿ ಅನೇಕ ಸುಂದರವಾದ ಹಾಡು. ಆಮೇಲೆ ಸುಭಾಷ್ ಶಾಸ್ತ್ರಿ ಕೃಷ್ಣನ ಕೊಳಲಿನ ಕರೆ ಅಂತ, ಆಮೇಲೆ ಬೇಡ ಕೃಷ್ಣ ಬೇಡ ನಿನ್ನ ರಂಗಿನಾಟವು ಅಂತ ಸಂತ ತುಕಾರಾಮದ್ದು. ಅದು ಮರಾಠಿಯಲ್ಲಿಯೂ ಅದೇ ಥರ ಇದೆ, ಕನ್ನಡದಲ್ಲಿಯೂ ಅದೇ ಥರ ಇದೆ. ಹೂವು ಚೆಲುವೆಲ್ಲ ನಂದೆಂದಿತ್ತು ಅಂತ ನಮ್ಮ ಪುಟ್ಟಣ್ಣ ಕಣಗಾಲ್ ಅವ್ರದ್ದು ಹಣ್ಣಲ್ಲಿ ಚಿಗುರಿದಾಗ ಸಿನಿಮಾದ್ದು. ಪುಟ್ಟಣ್ಣ ಅವ್ರ ಸಿನಿಮಾದಲ್ಲಿ ಒಂದು ನಂಗೆ ಬಹಳ ಇಷ್ಟ ಆಗ್ತಿತ್ತು, ಒಳ್ಳೆಯ ಸಾಹಿತ್ಯ, ಒಳ್ಳೆಯ ಸಂಗೀತ, ಒಳ್ಳೆಯ ಕಥೆ. ಸಂಗೀತದ ಹಾಡುಗಳಲ್ಲಿ ಸಂಗೀತವೂ ಮತ್ತು ಸಾಹಿತ್ಯವು ಅಷ್ಟೇ ಪ್ರಧಾನವಾಗಿರ್ತಿತ್ತು. ಹಿಂದೂಸ್ತಾನವು ಎಂದು ಮರೆಯದ ಅಂತ ಅದು ಬಿ ಆರ್ ಛಾಯಾ ಹಾಡಿದ್ದು, ಅದು ಬಹಳ ಚೆನ್ನಾಗಿದೆ. ಹೀಗೆ ಅನೇಕ ಹಾಡುಗಳ ಆಗರ ನಂಗೆ ನೆನಪಿದೆ. ಹೊಸ ಹಾಡುಗಳಲ್ಲಿ ಯಾವುದೋ ಒಂದು ಎರಡು ಇದು ಸಿನಿಮಾದು ಮಳೆ ನಿಂತ ಮೇಲೆ ದನಿಯೊಂದು ಹನಿಯೊಂದು ಮೂಡಿದೆ, ಮಾತು ನಿಂತ ಮೇಲೆ ದನಿಯೊಂದು ನಿಂತಿದೆ ಅಂತ ಒಂದು ಬಹಳ ಸುಂದರವಾದ ಹಾಡಿದೆ. ಇವನು ಗೆಳೆಯನಲ್ಲ ಕೂಡ ನಿಮ್ಗೆ ಅದು ಚೆನ್ನಾಗಿದೆ. ಅದು ಪರಮಶಿವ ಅವ್ರದ್ದು, ಹೃದಯ ಶಿವ ಇವನು ಗೆಳೆಯನಲ್ಲ ಅಂತ ಫಿಮೇಲ್, ಅದು ಹೆಣ್ಮಕ್ಳೇ ಹಾಡಿದ್ದು. ಯಾರು ಹಾಡಿದ್ದು ಅದನ್ನ? ಅದು ಶ್ರೇಯಾ ಘೋಷಾಲ್. ಹೌದಾ? ಹೌದು. ಬಹಳ ಬ್ಯೂಟಿಫುಲ್ ಸಂಗೀತ, ಬಹಳ ಬ್ಯೂಟಿಫುಲ್ ವರ್ಡಿಂಗ್ಸ್, ಬಹಳ ಚೆನ್ನಾಗಿ ಶ್ರೇಯಾ ಹಾಡಿದ್ದಾರೆ. ಹೌದು ಹೌದು. ಅವರು ಕನ್ನಡವನ್ನ ಹಿಂದಿಯಲ್ಲಿ ಬರ್ಕೊಂಡ್ರು ಕೂಡ ಅರ್ಥನ ತಿಳ್ಕೊಂಡು ಅವ್ರು ಹಾಡ್ತಾರೆ ಅಂತ. ಈ ಭಾಷೆ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಮೇಡಮ್. ಭಾಷೆ ಈಗ ನಾವು ನೋಡಿದಾಗ ಅಂದರೆ ಈಗಿನ ವಾಹಿನಿಗಳು, ಅನೇಕ ವಾಹಿನಿಗಳು ಬಂದಿವೆ. ಅದು ಖಾಸಗಿ ವಾಹಿನಿಗಳಿರಬಹುದು, ಸಾಮಾಜಿಕ ಜಾಲತಾಣಗಳಿರಬಹುದು. ಅಲ್ಲಿನ ಭಾಷೆ ಮತ್ತು ನಮ್ಮ ಆಕಾಶವಾಣಿ 90 ವರ್ಷದಿಂದ ಕೊಡ್ತಾ ಬಂದಿರುವ, ನಾವೆಲ್ಲ ಪದ ಕಲಿತ ಒಂದು ಆಕಾಶವಾಣಿ. ಈ ಭಾಷೆಯಲ್ಲಿ ನಿಮಗೇನಾದರೂ ವ್ಯತ್ಯಾಸ ಇದೆ ಅಂತ ಅನಿಸಿದೆಯಾ? ನನಗೆ ಆಕಾಶವಾಣಿಯ ಕಂಟೆಂಟ್ ಯಾವಾಗಲೂ ಇಷ್ಟ ಆಗ್ತದೆ. ಅದು ಶಾಸ್ತ್ರೀಯ ಅಂದರೆ ಇಟ್ ಇಸ್ ಮೋರ್ ಆರ್ಗನೈಸ್ಡ್ ಮತ್ತು ಡಿಪೆಂಡೆಬಲ್ ನ್ಯೂಸ್ ನನಗೆ, ಮತ್ತು ಶುದ್ಧವಾದ ಭಾಷೆ ಅನಿಸುತ್ತೆ. ಅದರೊಳಗೆ ಏರು ಇಳಿವು ಇರೋದಿಲ್ಲ, ಹೋ ಹಾ ಅಂತ ಹಂದೆಗಳಿರೋಲ್ಲ, ಢಮ್ ಢಮ್ ಅಂತ ಆಕರ್ಷಿಸುವ ಈ ಯೋಜನಾಂಗವನ್ನು ಆಕರ್ಷಿಸ್ತಿರ್ಬೋದು. ನನಗಂತೂ ಶಾಂತವಾಗಿ ಹರಿಯುವ ಗಂಗೆ ಅಂತ ಅನ್ನಿಸ್ಬಿಡ್ತಾಳೆ ಆಕಾಶವಾಣಿ. ಭಾರತದ್ದು ಯಾವುದೇ ಊರಲ್ಲಿರ್ಬೋದು, ಅವಳು ಒಂದು ಶಾಂತವಾಗಿ ಹರಿಯುವ, ಜನರಿಗೆ ಉಪಕಾರ ಮಾಡುವ ಗಂಗೆ ಅವಳು. ಆದರೆ ಇತ್ತೀಚಿನ ಬೇರೆ ಬೇರೆ ವಿಚಾರದಲ್ಲಿ ಬರುವ ಇತರ ವಾಹಿನಿಗಳು ನನಗೆ ಧುಮ್ಮುಕುವ ಜಲಪಾತ ಅನ್ನಿಸುತ್ತೆ. ಅಬ್ಬರ, ಅದರೊಳಗೆ ಸ್ವಲ್ಪ ಶೋ, ಎಷ್ಟು ಸತ್ಯ ಗೊತ್ತಿಲ್ಲ. ಹಾಗೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಹೀಗಾಗಿ ನಾನು ಮೋರ್ ಡಿಪೆಂಡೆಬಲ್ ಮತ್ತು ಶಾಂತವಾಗಿರುವ, ಯಾವುದೇ ಆಡಂಬರಗಳಿಲ್ಲದೆ ಸುದ್ದಿಯನ್ನು ನೇರವಾಗಿ ಮುಟ್ಟಿಸುವ, ಅದಕ್ಕೆ ಉಪ್ಪು ಖಾರ ಹಚ್ಚಿ ಮಸಾಲೆ ಹಾಕಿ ಆಕರ್ಷಿಸುವುದಕ್ಕಿಂತ ಸತ್ಯವನ್ನೇ ಹೇಳಿ ಸತ್ಯವನ್ನೇ ಆಕರ್ಷಿಸುವಂಥ ಒಂದು ಉತ್ತಮವಾದ ವಾಹಿನಿ ಅಂತ ಹೇಳಕ್ಕೆ ಬಯಸ್ತೇನೆ ನಾನು. ತುಂಬ ಖುಷಿಯಾಗುತ್ತೆ ಮೇಡಮ್ ನಿಮ್ಮಿಂದ ಈ ಮಾತನ್ನು ಕೇಳೋಕ್ಕೆ. ಆಮೇಲೆ ಆಕಾಶವಾಣಿ ಮಾಧ್ಯಮ 90 ವರ್ಷಕ್ಕೆ ಬಂದಿದೆ ಅಂದರೆ ಈಗ ನಾವು ಕೂಡ ಸಾಕಷ್ಟು ಬದಲಾಯಿಸಿದ್ದೀವಿ. ಆಗ ಇದ್ದ ಹಾಗೆ, ಆಗ ಎಷ್ಟೋ ಕಷ್ಟ ಇತ್ತು, ಬೇರೆ ಬೇರೆ ರೀತಿ ರೆಕಾರ್ಡಿಂಗ್ ಸಿಸ್ಟಮೇ ಇರಲಿಲ್ಲ. ಆಗ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದಂಥವ್ರು. ಆಮೇಲೆ ಮೊದಲು ಲೇಬರ್ ಮಿನಿಸ್ಟ್ರಿಗಿತ್ತು, ಭಾಳ ಆಶ್ಚರ್ಯ ಅಂದರೆ. ಆಮೇಲೆ ಮಾಹಿತಿ ಮತ್ತು ಪ್ರಸಾರ ಖಾತೆಗೆ ಆಕಾಶವಾಣಿ ಬಂತು. ಆಮೇಲೆ ಪ್ರಸಾರ ಭಾರತಿ ಆಯಿತು, FM ಕೇಂದ್ರಗಳು ಬಂದವು. ಹೀಗೆ ಸಾಕಷ್ಟು ರೂಪ. ಈಗಂತೂ ವಿಶ್ವದಾದ್ಯಂತ ನಾವು ರೇಡಿಯೋನ ನಮ್ಮ ರೇಡಿಯೋ ಆ್ಯಪ್ ಮೂಲಕ ನ್ಯೂಸ್ ಆನ್ ಏರ್ ಅಂತ ಒಂದು ಆ್ಯಪ್ ಇದೆ, ಎಲ್ಲಿ ಬೇಕಾದರೂ ಯಾರು ಬೇಕಾದರೂ ಕೇಳುವಂಥ ಇಷ್ಟರವರೆಗೆ ಆಕಾಶವಾಣಿ ಬಂದಿದೆ. ಈಗ ವೇವ್ಸ್ ಅಂತ ನಮ್ಮದೇ ಆದ ಒಂದು OTT ಪ್ಲ್ಯಾಟ್ಫಾರ್ಮ್ ಕೂಡ ನಮ್ಮ ಮಿನಿಸ್ಟ್ರಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಈ ಎಲ್ಲ ಬದಲಾವಣೆಗಳು ಮತ್ತು ಈ ತಾಂತ್ರಿಕತೆ, ಈ ಹಿನ್ನೆಲೆಯಲ್ಲಿ ನೀವು ಆಕಾಶವಾಣಿಯನ್ನು ಹೇಗೆ ನೋಡ್ತೀರಿ? ಬದಲಾವಣೆ ಅವಶ್ಯ, ಮತ್ತು ಕಾಲಕ್ಕೆ ತಕ್ಕ ಎಲ್ಲ ಫೀಲ್ಡ್ನಲ್ಲಿಯೂ ಬದಲಾವಣೆ ಬಂದುಬಿಟ್ಟಿದೆ. ಯಾಕೆಂದ್ರೆ ಸಿಂಪಲ್ ನಿಮಗೆ ಹೇಳ್ತೀನಿ, 1968ರಲ್ಲಿ ನಮ್ಮ ಮನೆಗೆ ಫೋನ್ ಹಾಕಿಸ್ಬೇಕು ಅಂತಂದರೆ ಎಷ್ಟೋ ವರ್ಷ ಕಾಯಬೇಕಾಯಿತು. ಈಗ ಫೋನು ಲ್ಯಾಂಡ್ಲೈನ್ ಹಾಕಿಸ್ಕೊಳ್ಳೋರೇ ಇಲ್ಲ. ಲ್ಯಾಂಡ್ಲೈನ್ ಹಾಕ್ಸೋದು ಕಷ್ಟ ಆಗ್ತದೆ. ಲ್ಯಾಂಡ್ಲೈನ್ ಬಂತು, ಮೊಬೈಲ್ ಬಂತು, ಅದೇ ಥರ TV ಬಂತು, ಕಂಪ್ಯೂಟರ್ ಬಂತು. ಈಗ ನಮಗೆ ಬರೀ ಒಂದು ಸ್ಮಾರ್ಟ್ ಫೋನ್ ಫೋನ್ ಇದ್ಬಿಟ್ರೆ ನಾವು ಜಗತ್ತೇ ಅಂಗೈಯಲ್ಲಿದೆ ಅನ್ಬೋದು. ಬದಲಾವಣೆ, ಅದರಲ್ಲಿಯೂ ತಾಂತ್ರಿಕ ಬದಲಾವಣೆ ಅದು ಬಹು ಬೇಗ ಆಗ್ತಾ ಇದೆ. ಯಾಕಂದರೆ ಇದು ಟೆಕ್ನಾಲಜಿ ಏಜ್ ಇರೋದರಿಂದ ಬದಲಾವಣೆ ಜೀವನದ ಒಂದು ಅವಶ್ಯವಾದ ಭಾಗ. ನಾವು ಬದಲಾವಣೆ ಆಗಿಲ್ವಾ?
ಒಂದು 90 ವರ್ಷದಲ್ಲಿ ಬೇಕಾದಷ್ಟು ಬದಲಾವಣೆ ಆಗಿ ಹೋಗಿದೆ. ಅಡುಗೆಯಲ್ಲಿ ಬದಲಾವಣೆ ಆಗಿದೆ, ಮಾತುಕತೆಯಲ್ಲಿ ಬದಲಾವಣೆ ಆಗಿದೆ. ನಮ್ಮ ಅಜ್ಜಿಯವ್ರೆಲ್ಲ ಕುಕ್ಕರೇ ಗೊತ್ತಿರಲಿಲ್ಲ. ಇವತ್ತು ನಮಗೆ ಕುಕ್ಕರ್ ಇಲ್ದೇ ಜನ ಹೇಗೆ ಅಡುಗೆ ಮಾಡ್ತಾರೆ ಅನ್ನೋದು ನೆನಪೇ ಇಲ್ಲ. ಗ್ರೈಂಡರ್ ಇಲ್ಲದೇ ಜನ ರುಬ್ಬಿ ಹೇಗೆ ಮಾಡ್ತಿದ್ರು ಅಂತ ಅನಿಸುತ್ತೆ ನನಗೆ. ಅಷ್ಟೇ ಬೇಡ, ಪೋಸ್ಟ್ ಕಾರ್ಡ್ ಇತ್ತು, ಈಗ ನಮಗೆ ಕಾರ್ಡ್ ಬರೆಯೋಕ್ಕೆ ಸಹಿತ ಆಗೋದಿಲ್ಲ. ಸೊ ಬದಲಾವಣೆ ಅದು ನಿರಂತರ. ಟೆಕ್ನಿಕಲ್ ಬದಲಾವಣೆ ಸಾಮಾಜಿಕ ಜೀವನವನ್ನೇ ಬದಲಾವಣೆ ಮಾಡ್ತಾ ಇದೆ. ಆ ದೃಷ್ಟಿಯಿಂದ ನಾನು ನೋಡಿದರೆ ಆಕಾಶವಾಣಿ ಅನೇಕ ಅಲೆಗಳ ಮಧ್ಯದಲ್ಲಿಯೂ ಸ್ಥಿರವಾಗಿ ನಿಂತ ಕಂಬದಂಗೆ ಕಾಣಿಸುತ್ತೆ. ಸ್ಥಿರವಾಗಿ ಇದೆ, ಹೌದು, ಕಂಬ ಅದು. ಸಾಗರದ ಮಧ್ಯದಲ್ಲಿ ಒಂದು ಕಂಬ, ಸಾಗರದ ದಡದಲ್ಲಿ ಒಂದು ಕಂಬ ಇದ್ದಾಗ ಅಲೆಗಳು ಬಂದು ಬಂದು ಬಡಿತದೆ. ಅದಕ್ಕೆ ಬದಲಾವಣೆ ಎಂಬುದು ಒಂದು ಅಲೆ, ಆ ನಂತರದಲ್ಲಿ ನಿಂತಿರೋದು ಒಂದು ಕಂಬ. ಅದು ಆ ಕಾಲ ಕಂಬದಲ್ಲಿ ಸ್ಥಿರವಾಗಿ ನಿಂತಿರೋ ಆಕಾಶವಾಣಿ. ಎಷ್ಟೋ ಬದಲಾವಣೆಗಳಾಗ್ತಾ ಇರ್ತದೆ, ಆದರೆ ಆ ಬದಲಾವಣೆ ಹೊಂದಿಕೊಂಡು ಆಕಾಶವಾಣಿಯು ಬದಲಾವಣೆ ಆಗಿದೆ. ಅದರ ಗುಣಮಟ್ಟದಲ್ಲಿ ಅದನ್ನೇ ಉಳಿಸ್ಕೊಂಡಿದೆ. ಇದರಿಂದ ನನಗೆ ಆಕಾಶವಾಣಿ ಹೆಚ್ಚು ಪ್ರಿಯ ಅನಿಸುತ್ತೆ. ಅದು ಕೇಳುಗರನ್ನು ಸಿನ್ಸಿಯರಾಗಿ ಅಪ್ರೋಚ್ ಮಾಡ್ತದೆ. ಅದರೊಳಗೆ ಕಮರ್ಷಿಯಲ್ ಅಡ್ವಾಂಟೇಜ್ ಈ ಎಲಿಮೆಂಟ್ ಇರೋದಿಲ್ಲ. ನನ್ನ ಕಂಟೆಂಟ್ ಅಥವಾ ನನ್ನ ಮಾಹಿತಿಯನ್ನು ನನ್ನ ಕೇಳುಗರಿಗೆ ನಾನು 100% ನಿಷ್ಠೆಯಿಂದ ಕೊಡ್ತೀನಿ ಅನ್ನೋದು ಒಂದು ನಿಷ್ಠಾಭಾವ ಅದು ಇರೋದರಿಂದ ನನಗೆ ಆಕಾಶವಾಣಿ ನನಗೆ ಪ್ಯೂರೆಸ್ಟ್ ಫಾರ್ಮ್ ಆಫ್ ಇನ್ಫಾರ್ಮೇಷನ್ ಅಂತ ಅನಿಸ್ತದೆ. ನೀವು ಮೊಬೈಲ್ ಬಗ್ಗೆ ಅಂದರೆ ತಾಂತ್ರಿಕತೆ ಬಗ್ಗೆ ಹೇಳಿದ್ವಿ. ಈಗಂತೂ ಆಕಾಶವಾಣಿ ಕೇಳಬಹುದು ಅಥವಾ ಎಲ್ಲವೂ ಕೈನಲ್ಲಿದೆ, ಅಂಗೈನಲ್ಲಿದೆ. ಈ ಲೈಫ್ ಸ್ಟೈಲ್, ಯೂತ್ ಮತ್ತು ಮೀಡಿಯಾ, ಈ ಮೂರೂ ಕೂಡ ನಾವು ಇತ್ತೀಚೆಗೆ ತುಂಬ ಪದೇ 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 ನಮ್ಮ ಕಿವಿಗೆ ಅಪ್ಪಳಿಸುವ ಪದಗಳು. ಲೈಫ್ ಸ್ಟೈಲ್, ಮೀಡಿಯಾ ಮತ್ತು ಯೂತ್. ಮೀಡಿಯಾ ಹೇಳುತ್ತೆ ನಾವು ಯೂತ್ನ ಅಟ್ರ್ಯಾಕ್ಟ್ ಮಾಡಬೇಕು ಅಂತ, ಮತ್ತು ಲೈಫ್ ಸ್ಟೈಲು ಬದಲಾಗೋಗಿದೆ, ಆದ್ದರಿಂದ ಇಡೀ ದೇಶನೇ ಒಂದು ಬೇರೆಯೇ ಸ್ಥಿತಿಗೆ ಹೋಗ್ತಾ ಇದೆ ಅಂತ. ಈ ಮೂರನ್ನು ಸಮೀಕರಿಸಿ ನೀವೇನಾದರೂ ಹೇಳೋದಾದರೆ ನಿಮ್ಮ ಅನಿಸಿಕೆ? ಇದು ಕೇವಲ ನಮ್ಮ ದೇಶಕ್ಕಲ್ಲ, ಇದು ಜಾಗತಿಕ ಪ್ರಾಬ್ಲಮ್ ಇದೆ. ಈಗ ಮಕ್ಕಳು ಇದಕ್ಕೆ ಅಡಿಕ್ಟ್ ಆಗ್ತಾರೆ, ಫೋನಿಗೆ ಅಂತ ನಾವು ಅಂತೀವಿ. ಅದು ನಮ್ಮ ದೇಶ ಒಂದೇ ಇಲ್ಲ, ಎಲ್ಲ ದೇಶದಲ್ಲಿ ಓದಿದೆ. ಇಂಥ ಒಂದು ದೊಡ್ಡ ಬದಲಾವಣೆ, ಮೇಜರ್ ಚೇಂಜ್ ಬಂದಾಗ ಅದು ಶಾಂತವಾಗಲಿಕ್ಕೆ ಅನೇಕ ದಿನಗಳು ಬೇಕಾಗ್ತದೆ, ತಕ್ಷಣ ಅಲ್ಲ. ಎರಡನೇದು, ಇದು ಕಂಟೆಂಟ್ ಆಫ್ ದಿ ಏನಂತಾರೆ ಮಾಹಿತಿ, ಇದನ್ನು ಕೊಡುವ ಮೀಡಿಯಾ ಕಮರ್ಷಿಯಲ್ ಇದ್ದಾಗ ಅವರು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಏನು ಬೇಕಾದ ಬದಲಾವಣೆ ಮಾಡ್ತಾರೆ. ನಿಮ್ಮಂಥ ಗೌರ್ಮೆಂಟ್ ಆರ್ಗನೈಸೇಷನು ನಿಮಗೆ ಅದು ಬೇಕಾಗಿರೋದಿಲ್ಲ. ಆದ್ದರಿಂದ ನಿಮ್ಮದು ಒಂದು ನಿಮ್ಮ ಕಂಟೆಂಟ್ ರೈಟಿಂಗಿಗೂ ಅವ್ರ ಕಂಟೆಂಟ್ ರೈಟಿಂಗಿಗೂ ಡಿಫ್ರೆನ್ಸ್ ಇರ್ತದೆ. ಇನ್ನು ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು? ಈಗ ಮೀಡಿಯಾ ಇನ್ಫ್ಲೂಯೆನ್ಸರ್ ಇದ್ದಾರೆ ಅಂತೀರಿ, ವಾಟ್ಸ್ಯಾಪ್ ಗ್ರೂಪ್ ಇರುತ್ತೆ, ಮಕ್ಕಳು ಅದಕ್ಕೆ ಓದೋದಕ್ಕಿಂತ ಹೆಚ್ಚು ನಾನು ಡಿಜಿಟಲ್ ಮೀಡಿಯಾದಿಂದ ಅದೇ ಕತೆ ನೋಡಬೇಕು ಅಂತಂತೀನಿ ಅಂತಾರೆ. ಆಮೇಲೆ ಆನ್ಲೈನ್ ಕ್ಲಾಸ್ ಇರೋದ್ರಿಂದ ಮಕ್ಕಳಿಗೆ ಕ್ಲಾಸ್ಗಿಂತ ಹೆಚ್ಚು ಮೊಬೈಲ್ಗೆ ಹುಕ್ ಹಾಕ್ತಾರೆ. ಅದರಿಂದ ಎಷ್ಟೋ ಸತಿ ಕಾಯಿಲೆಗಳು, ಕಣ್ಣಿನ ಕಾಯಿಲೆ, ಬೆನ್ನಿನ ಕಾಯಿಲೆಗಳು ಹೆಚ್ಚಾಗಿದೆ. ಇದು ಇರೋದು ಸತ್ಯ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಒಂದು ಇವೆಲ್ಲ ಹೊಸ ಮೆಥಡ್ಗಳು ಅಂದರೆ ಒಂದು ಚಾಕು ಇದ್ದ ಹಾಗೆ, ಒಂದು ಕತ್ತಿ ಇದ್ದ ಹಾಗೆ. ಒಂದು ಹಣ್ಣನ್ನು ಕಟ್ ಮಾಡ್ಬೋದು, ಒಂದು ಜೀವವನ್ನು ತೆಗಿಬಹುದು. ಅದಕ್ಕೆ ನಾವು ಅದನ್ನು ಎಷ್ಟು ಬೇಕು ಅಷ್ಟನ್ನು ಉಪಯೋಗಿಸ್ಕೊಂಡ್ರೆ ಮಾತ್ರ ಇದು ನಮಗೆ ಜೀವನ ಸಾರ್ಥಕತೆಗೆ ಹೆಲ್ಪ್ ಆಗ್ತದೆ. ಇಲ್ಲಾಂದರೆ ಎಡಿಕ್ಟ್ ಆಗ್ತಾರೆ. ಅದನ್ನು ಸ್ಕೂಲ್ನಲ್ಲಿ ಹೇಳಬೇಕು, ಮನೆಯಲ್ಲಿ ಮಕ್ಕಳಿಗೆ ತಾಯಿ ತಂದೆ ಹೇಳಬೇಕು. ಅಷ್ಟು ನಾವು ತಿಳಿದಷ್ಟು ಸುಲಭ ಅಲ್ಲ ಅದು. ಅದಕ್ಕೆ ಒಂದು ನಿಟ್ಟಿನಿಂದ ಒಂದು ಕಟ್ಟುನಿಟ್ಟಿನಿಂದ ಅದು ಬರಬೇಕಾಗ್ತದೆ. ಅದಕ್ಕೆ ಹೇಳಬೇಕಾಗುತ್ತೆ, ತಕ್ಷಣ ಆಗೋದಿಲ್ಲ ಇದು. ಮೂರ್ತಿ ಸರು, ನೀವು ಇಬ್ಬರು ಸಿನಿಮಾಗಳಿಗೆ ತುಂಬ ಹೋಗ್ತಾ ಇದ್ರಿ, ಹಾಡುಗಳನ್ನು ಇಬ್ಬರು ತುಂಬ ಕೇಳ್ತಾ ಇದ್ರಿ. ಹಾಗೆ ನೀವಿಬ್ಬರು ಒಟ್ಟಿಗೆ ಕೂತು ಎಂಜಾಯ್ ಮಾಡುವ ಹಾಡುಗಳು, ನಿಮ್ಮ ಸಿನಿಮಾದ ಚಾಲೆಂಜು? ಮೂರ್ತಿಯವ್ರಿಗೆ ಅವರೇ ಸ್ವತಃ ಹಾಡ್ತಾರೆ, ಚೆನ್ನಾಗೇ ಹಾಡ್ತಾರೆ. ಅವರು ಇದನ್ನು ಹೇಳ್ತಾರೆ, ಸ್ವಾಮಿ ದೇವನೇ ಲೋಕಪಾಲನೆ ಹೇಳ್ತಾರೆ. ಆಮೇಲೆ ಇದು ಸ್ಕೂಲ್ ಮಾಸ್ಟರ್ ಎಲ್ಲ ಹಾಡು ಅವ್ರಿಗೆ ಬೈ ಹಾರ್ಟ್ ಇದೆ. ಮತ್ತು ಇನ್ನೊಂದು ಇದು ಯುಗಾದಿ ಕಳೆದರು ಯುಗಾದಿ ಸಾಕು ಮಗಳನ್ನ ಯಾವ ಸಿನಿಮಾ ಕುಲವಧುದಲ್ಲಿ ಲೀಲಾವತಿಯವ್ರದ್ದು ನೆನಪಿದೆ. ಅದರೇನು ಹಾಡು ಹೇಳ್ತಾರೆ. ಅವ್ರದ್ದು ಎಲ್ಲ ನೆನಪುಗಳು ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ. ಅವ್ರ ಹೊಸ ಕನ್ನಡ ಸಿನಿಮಾ ನೋಡಿದ್ದೇ ಕಡಿಮೆ. ಹಳೆ ಇವತ್ತಿಗೂ ಅವರು MP3ದಲ್ಲಿ ಅದೇ ಇಟ್ಕೋತಾರಲ್ಲ, ಒಂದು 100 ಕನ್ನಡ ಹಾಡಿದೆ. ಅದನ್ನು ಅವರು ಕೇಳ್ತಾರೆ, ಹಾಡ್ತಾರೆ. ಅವರು ಹಿಂದಿ ಕೆಲವೊಂದು ಹಾಡು ಹೇಳ್ತಾರೆ. ಅದರವ್ರಿಗೆ
ಕನ್ನಡ ಹೆಚ್ಚು ಪ್ರೀತಿ ಹಾಡಿನಲ್ಲಿ. ನಾನು ಹಿಂದಿ, ಕನ್ನಡ, ಮರಾಠಿ 3 ನೋಟ್ ಮಾಡ್ತೀನಿ. ನನಗೆ ಸುಂದರವಾದ ಹಾಡು ಯಾವ ಭಾಷೆಯಲ್ಲಿದ್ದರೂ ಸಹಿತ ನಾನು ಎಂಜಾಯ್ ಮಾಡ್ತೀನಿ. ಎಷ್ಟೋ ಗುಜರಾತಿ ಹಾಡು ಒಳ್ಳೆ ವರ್ಡಿಂಗ್ಸ್ ಇದೆ, ನಾನು ಅದನ್ನು ಕೇಳ್ತೀನಿ. ಬೆಂಗಾಲಿ ಹಾಡಿದ್ರು ಕೇಳ್ತೀನಿ, ತೆಲುಗು ಹಾಡಿದ್ರು ಕೇಳ್ತೀನಿ. ನನಗೆ ಸುಂದರವಾದ ಟ್ಯೂನ್ ಜೊತೆಗೆ ಅದ್ರ ಮೀನಿಂಗ್ ಕೇಳ್ಕೊತೀನಿ ನಾನು ಮುಂಚೆ ಅರ್ಧ ಕಡೆಯಿಂದ ಆಮೇಲೆ. ಸೊ ಅವರು ನಾನು ಕೂತ್ಕೊಂಡು ಎಂಜಾಯ್ ಮಾಡಿರೋ ಅನೇಕ ಹಾಡುಗಳಿವೆ. ರಾಷ್ಟ್ರೀಯ ನಾಟಕ ಅಂತ ನಾವು ಪ್ರಸಾರ ಮಾಡ್ತಿದ್ವಿ, ನೀವು ಅದ್ರ ಬಗ್ಗೆ ಆಗಲೇ ಹೇಳ್ತಿದ್ರಿ. ಅಂದರೆ ಒಂದು ಅಸ್ಸಾಮಿ ನಾಟಕನ ನಾವು ಕನ್ನಡದಲ್ಲಿ ಕೇಳೋಕ್ಕಾಗುವಂಥದ್ದು, ಒಂದು ಗುಜರಾತಿ ಹಾಡನ್ನು ನಾವು ಕನ್ನಡದಲ್ಲಿ ಸಮುದಾಯ ಗೀತೆಯ ಸಂಗೀತ ಪಾಠ ಕೊಡುವಂಥದ್ದು, ಹೀಗೆ ಈ ಎಲ್ಲ ಹಿನ್ನೆಲೆಯಲ್ಲೂ ಕೂಡ ಆಕಾಶವಾಣಿ ಕೆಲಸ ಮಾಡಿ. ಈ ಕೊಳ್ಳುವಿಕೆ ಬಗ್ಗೆ ಆ್ಯಕ್ಚುಲಿ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೂ ಹೋಗೋದು ನಿಜ ಜೀವನದಲ್ಲಿ ನೀವು ಅದನ್ನು ಡಿವೈಡ್ ಮಾಡ್ಬೋದು. ಇದು ಸಂಗೀತ, ಇದು ಆಕಾಶವಾಣಿ, ಇದು ಚಲನಚಿತ್ರ, ಇದು ಸ್ಟೇಜ್ ಪ್ಲೇ. ಆದರೆ ಅವೆಲ್ಲವೂ ಅಣ್ಣ ತಮ್ಮಂದರೆ ಅಥವಾ ಅಕ್ಕ ತಂಗಿಯರೇ, ಎಲ್ಲವೂ ಕಲಾ ಮಾಧ್ಯಮ, ಎಲ್ಲವೂ ಕಲಾ ಎಲ್ಲ ಅಭಿವ್ಯಕ್ತಿ. ಹೌದು. ಹೀಗಾಗಿ ನನಗೆ ಅದರ ಬಗ್ಗೆ ಎಲ್ಲಿ ಮಾಡಿದ್ರೆ ಸಹಿತ ಅದರೊಳಗೆ ನಾವು ಕಂಪಾರ್ಟ್ಮೆಂಟ್ ಒಳಗೆ ಓಡಾಡ್ತಿರ್ತೀವಿ ಅನಿಸುತ್ತೆ. ಈಗ ಉತ್ತಮವಾದ ಆಸಾಮದ ಒಂದು ಒಳ್ಳೆಯ ಕಥೆಯನ್ನು ಕನ್ನಡದಲ್ಲಿ ಕೇಳಿದ್ರೆ ನಂಗೆ ಸಂತೋಷ ಅನಿಸುತ್ತೆ. ಯಾಕೆಂದರೆ ನಮಗೆ ಆಸಾಂ ಭಾಷೆ ಓದೋಕ್ಕೆ ಬರೋಲ್ಲ, ಮತ್ತು ಗುಜರಾತಿ ಭಾಷೆ ಓದೋಕ್ಕೆ ಬರೋಲ್ಲ. ಅದನ್ನು ನೀವು ಅದನ್ನು ಟ್ರಾನ್ಸ್ಲೇಟ್ ಮಾಡಿಸ್ಬಿಟ್ಟು ಅದನ್ನು ಕನ್ನಡದಲ್ಲಿ ಮಾಡಿಯೋ ಹಿಂಗೆ ನೀವು ಹೇಳಿದಾಗ ಯು ಆರ್ ಕನೆಕ್ಟಿಂಗ್ 2 ಐಲ್ಯಾಂಡ್ಸ್, ಅಂದರೆ 2 ದ್ವೀಪಗಳನ್ನು ನೀವು ಜೋಡಿಸ್ತಾ ಇದ್ದೀರಿ. 2 ದ್ವೀಪಗಳು ತಾವೇ ಜೋಡಣೆ ಆಗೋದಿಲ್ಲ. ಭಾಷೆ ಅನ್ನೋದು ಯಾವುದೇ ಭಾಷೆ, ಗುಜರಾತಿ ಭಾಷೆ, ಕನ್ನಡ ಭಾಷೆ 2 ಬೇರೆ ಬೇರೆ. ನೀವು ಆಕಾಶವಾಣಿಯವರು ಒಂದು ಸೇತುವೆ ಥರ ಕೆಲಸ ಮಾಡಿ ಉತ್ತಮವಾದ ಗುಜರಾತಿ ಸಾಹಿತ್ಯವನ್ನು ಕನ್ನಡಕ್ಕೆ ತರ್ತಿದ್ದೀರಿ, ಅದು ಬಹಳ ಸಂತೋಷ. ಅದೇ ಥರ ಕನ್ನಯ್ಯಲಾಲ್ ಮುನ್ಷಿಯವರು ಕೃಷ್ಣಾವತಾರ ಬರೆದದ್ದನ್ನು ಸಿದ್ದವನಹಳ್ಳಿ ಕೃಷ್ಣ ಶರ್ಮರು ಅದು ಕನ್ನಡದಲ್ಲಿ ಕೃಷ್ಣಾವತಾರ ಮಾಡಿದ್ದು. ಅದನ್ನು ನಾವು ಬಾಲ್ಯದಲ್ಲೆಲ್ಲ ನಾವೆಲ್ಲ ನಮ್ಮ ಜನ್ರೇಷನ್ ಓದಿದೆ. ಅದನ್ನು ಸಂಯುಕ್ತ ಕರ್ನಾಟಕದಲ್ಲಿ ಧಾರಾವಾಹಿಯಾಗಿ ಬರ್ತಾಯಿತ್ತು ಹಿಂದಕ್ಕೆ, ಅಥವಾ ಕರ್ಮವೀರದಲ್ಲಿ ಬರ್ತಾಯಿತ್ತು. ಹೀಗೆ ಈ ಕಲಾ ಮಾಧ್ಯಮಗಳು ಬೇರೆ ಆದರೂ ಸಹಿತ ಅದನ್ನು ರಸಿಕರಿಗೆ ಅದು ಬಹಳ ಸಂತೋಷನೇ ತರುತ್ತೆ ಅಂತ ಹೇಳಿ ಬಯಸ್ತೇನೆ. ಕೊರೋನಾ ಸಮಯದಲ್ಲಿ ಮೇಡಮ್ ನೀವು ನಮಗೆ ದಿನಾಗಲೂ ಕಾರ್ಯಕ್ರಮವನ್ನು ಕೊಟ್ರಿ. 5 ನಿಮಿಷದ, ನಿಮಗೆ ನೆನಪಿರಬೇಕು, ನಿಮ್ಮ ಮನೆಯಿಂದ ಅದನ್ನು ನೀವು ರೆಕಾರ್ಡ್ ಮಾಡಿ ಕಳಿಸಿ ಅದನ್ನು ನಾವು ಪ್ರೊಡ್ಯೂಸ್ ಮಾಡಿ ಆಕಾಶವಾಣಿಯಿಂದ ಸುಮಾರು 90 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ. ನೀವು ಮರ್ತೇ ಹೋಗಿರಬಹುದು ನಾನೇನೇನು ಹೇಳಿದೆ ಅಂತ ಅನ್ನೋದನ್ನು. ಅದು ಆ ಸಂದರ್ಭದಲ್ಲಿ ನೀವು ನಮಗೆ ಕೊಡ್ತಾ ಇದ್ರಿ ಮತ್ತು ಮಾತಾಡ್ತಾ ಇದ್ರಿ, ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಿರಿ. ಕೊರೋನಾ ಸಂದರ್ಭ ಮತ್ತು ಆಕಾಶವಾಣಿ ನೀವು ಕೇಳ್ತಿದ್ರಿ ಆಗ ಮನೆಯಲ್ಲಿ. ಹೌದು. ಯಾಕೆ ಅಂತಂದರೆ ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೆ ಅಂದರೆ, ಕರೋನಾದಲ್ಲಿ ಹೊರಗಡೆ ಎಲ್ಲೂ ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಆವಾಗ ಜನರಿಗೆ ಕನೆಕ್ಟ್ ಮಾಡೋದು ಕೇವಲ ರೇಡಿಯೋ ಮಾಧ್ಯಮ ಅಥವಾ ಬಾನುಲಿ ಮಾಧ್ಯಮ ಮಾತ್ರ ಇತ್ತು. ಆದ್ದರಿಂದ ನಮಗೇನಾದರೂ ಜನರಿಗೆ ಒಂದು ಸಜೆಷನ್ ಕೊಡಬೇಕು, ಸೂಚನೆ ಕೊಡಬೇಕು, ಜನರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂದರೆ ಈ ಮಾಧ್ಯಮಗಳ ಮೂಲಕನೇ ಹೋಗಬೇಕು. ನನಗೆಲ್ಲ ಮಾಧ್ಯಮಗಳಿಗಿಲ್ಲಿ ಧ್ವನಿ ಮಾಧ್ಯಮದಲ್ಲಿ ನನಗೆ ಆಕಾಶವಾಣಿ ಮೇಲೆ ವಿಶೇಷ ಪ್ರೀತಿ ಇರೋದರಿಂದ ಮತ್ತು ಅದನ್ನು ಹೆಚ್ಚು ನಂಬೋದ್ರಿಂದ ನಾನು ಆಕಾಶವಾಣಿಗೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ. ಜ್ಞಾಪಕ ಇದೆ, ಸ್ವಲ್ಪ ಜ್ಞಾಪಕ. ಯಾಕಂದರೆ ಇಷ್ಟು ಕೆಲಸ ಇರೋದು ಅವಾಗ ನಮಗೆ. ನಮ್ಮ ಮನೆಯಲ್ಲೇ ಕೂತ್ಕೊಂಡು 12 ಆ್ಯಂಬ್ಯುಲೆನ್ಸು, ಒಂದು ಆಸ್ಪತ್ರೆ ನಡೆಸ್ತಾ ಇದ್ವಿ. ಗೌರ್ಮೆಂಟ್ ಆಸ್ಪತ್ರೆ ಒಂದು ನಮಗೆ ಫುಲ್ ಎಕ್ವಿಪ್ ಮಾಡಿಕೊಟ್ಟಿದ್ವಿ. ಪ್ರತಿದಿನ ನಾವು ಪೇಷಂಟ್ ಕಳಿಸೋದು. ಹೀಗೆ ಕರೋನಾದಲ್ಲಿ ಎಷ್ಟೋ ಜನರು ಅಯ್ಯೋ ನಮ್ಗೆ ಟೈಮ್ ಹೋಗಲಿಲ್ಲ ಅಂದರು. ಕರೋನಾದಲ್ಲಿ ನಮಗೆ ನನಗೆಲ್ಲರಿಗೂ ಟೈಮೇ ಸಿಗಲಿಲ್ಲ ನಮ್ಮ ಟೀಮ್ನವ್ರಿಗೆ. ಯಾಕೆಂದರೆ ನಾವು 1.5 ವರ್ಷ 2 ವರ್ಷ ಕೆಲಸದಲ್ಲೇ ಇದ್ವಿ. ಸೊ ಜನರಿಗೆ ನಾವು ಏನಾದರೂ ಸಜೆಷನ್ ಕೊಡಬೇಕಾದ್ರೆ ನಾವು ನಿಮ್ಮ ಥ್ರೂ ಕೊಟ್ಟಿದ್ದು ನೆನಪಿದೆ ನನಗೆ. ನೀವು ಇಷ್ಟೆಲ್ಲ ಮಾಡಿದಿರಿ ಮೇಡಮ್, ಯಾಕೆ ನಿಮ್ಮದೇ ಆದ ಒಂದು ವಾಹಿನಿಯನ್ನು ಶುರು ಮಾಡಲಿಲ್ಲ ನೀವು? ಒಂದು ಸ್ಟೇಷನಿನ ಹೆಡ್ ಆದರೆ ನೀವು, ನಿಮ್ಮ ಕಾರ್ಯಕ್ರಮಗಳು ಯಾವ ರೀತಿ ಇರುತ್ತೆ? ಮೊದಲನೇದೇನೆಂದರೆ, ಇದು ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಒಂದು ಗಾದೆ ಮಾತಿದೆ. ಕಕ್ಕಿ ಅಂದರೆ ಚಿಕ್ಕಪ್ಪನ ಹೆಂಡತಿ ದೊಡ್ಡಪ್ಪನ ಹೆಂಡತಿ ಕಕ್ಕಿ ಅಂತೀವಿ ನಾವು. ಕಕ್ಕಿಗೆ ಮೀಸೆ ಇದ್ದರೆ ಕಾಕ ಅಂತ ಇದ್ದೆ ಅಂದರೆ ಚಿಕ್ಕಪ್ಪ ಅಂತಿದ್ದೆ. ಕಕ್ಕಿಗೆ ಮೀಸೆ ಅಂದರೆ ಚಿಕ್ಕಮ್ಮನಿಗೆ ಮೀಸೆ ಇದ್ದರೆ ಚಿಕ್ಕಪ್ಪ ಅಂತಿದ್ದೆ. ಇದು ನಾನು ಟ್ರಾನ್ಸ್ಲೇಟ್ ಮಾಡಬಲ್ಲೆ. ಹಾಗೆ ಆ ಹೆಡ್ ಏನು ಮಾಡ್ತಿದ್ದೆ ನಾನು ಹೇಳೋಕ್ಕೆ ಬರೋದಿಲ್ಲ. ಯಾಕಂದರೆ ಆ ಪೊಸಿಷನ್ ನನಗೆ ಗೊತ್ತಿಲ್ಲ. ಅವ್ರಿಗಿರೋ ಒತ್ತಡಗಳು, ಅವ್ರಿಗಿರೋ ನಿರ್ಬಂಧಗಳು, ಅವ್ರಿಗಿರೋ ಚೌಕಟ್ಟುಗಳು, ಅವ್ರಿಗಿರೋ ಜವಾಬ್ದಾರಿಗಳು ನನಗೆ ನಿಜವಾಗಿ ಗೊತ್ತಿಲ್ಲ. ಕಾರ್ಯಕ್ರಮದ ರೂಪುರೇಖೆ ಅಥವಾ ಕಾರ್ಯಕ್ರಮದ ರೂಪುರೇಖೆನ ಮತ್ತೊಬ್ಬರ ಬಗ್ಗೆ ನಾವು ಮಾತಾಡೋದು ಬಹಳ ಸುಲಭ. ಅವ್ರ ಚಪ್ಪಲ್ನಲ್ಲಿ ನಾವು ಕಾಲು ಹಾಕ್ಬಿಟ್ಟು ಯೋಚನೆ ಮಾಡ್ಬೇಕದನ್ನ. ಆದರೆ ಕಾರ್ಯಕ್ರಮಗಳು ನಾನು ಹೆಚ್ಚು ನೀವು ಚೆನ್ನಾಗೇ ಮಾಡ್ತಿದ್ದೀರಿ, ನಾನು ಇದಕ್ಕಿಂತ ಹೆಚ್ಚು ಏನು ಕೊಡಬಲ್ಲೆ ಅಂತ, ಇನ್ನೂ ಸ್ವಲ್ಪ ಸಿನಿಮಾ ಹಾಡ್ಕೊಡ್ತಿದ್ನೋ ಏನೋ ಅಂತ ಅಂದ್ಕೊಂಡಿದ್ದೀನಿ, ನನಗೆ ಇಷ್ಟ ಅಂಥೇಳಿ ಅಂತ. ಆದರೆ ನಮಗೇನು ಸಜೆಷನ್ ಕೊಡೋದು ಹಾಗೆ ನನಗೆ ಅನಿಸಿಲ್ಲ. ಯಾಕಂದರೆ ನೀವೆಲ್ಲ ಮಾಡ್ತಿರೋದು ರೈತರಿಗಾಗಿ. ನನಗೆ ತುಂಬ ಆಸೆ ಇರೋದು ಕೃಷಿ. ಯಾಕೆಂದರೆ ನಾನು ಒಂದು
ಕೃಷಿ ಕೆಲಸ ಮಾಡ್ತೀನಿ. ಇದನ್ನು ಏನಂತೀರ, ರಾಗಿ ಬಿತ್ತೀನಿ ನಾನು, ಅದಕ್ಕೆ ತರಕಾರಿ ನಾನೇ ಬೆಳ್ಕೊತೀನಿ. ಅದಕ್ಕೆ ನಾನು ಯಾವಾಗಲೂ ನಿಮ್ಮ ಕೃಷಿ ಸಮಯದಲ್ಲಿ ಕೇಳ್ತಾ ಇರ್ತೀನಿ, ನಿಮ್ಮ ಹವಾಮಾನ ವರದಿ ಕೇಳ್ತಿರ್ತೀನಿ, ಕೃಷಿಕರಿಗಾಗಿ ಅಂತ ನಿಮ್ಮದು ರೈತನ ಮಿತ್ರ ಅಂತ ಏನೋ ಹೇಳ್ತಿರ್ತೀನಿ. ಅದನ್ನ ಅವನ್ನ ಎಲ್ಲ ಕೇಳ್ಕೊತಾ ಇರ್ತೀನಿ. ಸೊ ನಿಮ್ಮ ಪ್ರೋಗ್ರಾಮ್ಗಳು ಮಕ್ಕಳಿಗಿದೆ, ರೈತರಿಗಿದೆ, ಸಮಾಜಕ್ಕಿದೆ, ಮಹಿಳೆಯರಿಗಿದೆ, ಬೇಕಾದಷ್ಟು ಬಹಳ ಚೆನ್ನಾಗಿದೆ. ನಾಗರಿಕರಿಗೂ ಇದೆ, ಹಿರಿಯ ನಾಗರಿಕರು ನಾವು ಬಂದ್ಬಿಟ್ಟಿದ್ದೀವಿ. ಈಗ ಅದಿದೆ, ವೈದ್ಯರ ಸಲಹೆ ಇದೆ, ನಮ್ಮ ಅಕ್ಕನೇ ಬರ್ತಾಳೆ, ಗರ್ಭಿಣಿಯರಿಗಿದೆ, ಮತ್ತೆ ಒಳ್ಳೆ ವಾರ್ತೆಗಳಿದೆ, ಶುದ್ಧವಾದ ವಾರ್ತೆಗಳನ್ನು ಹೇಳ್ತೀರಿ. ಸೊ ಇನ್ನು ನಾವು ಬೇರೆ ಏನು ಮಾಡ್ಲಿಕ್ಕಾಗ್ತಿದೆ ಇದರಲ್ಲಿ, ಎಕ್ಸೆಪ್ಟ್ ನಾನು ಇನ್ನೂ ಸ್ವಲ್ಪ ಸಿನಿಮಾ ಹಾಡು ಜಾಸ್ತಿ ಕೊಡಿ ಅಂತ ಬಿಟ್ಟರೆ ನನಗೇನು ಅನಿಸೋದಿಲ್ಲ. ಸಿನಿಮಾ ಹಾಡುಗಳು ಈಗ FM ಕೇಂದ್ರಗಳ ಮೂಲಕ ಮಾಡ್ತೀರಿ, ಹೆಚ್ಚಿನ ಸಿನಿಮಾ ಹಾಡುಗಳು. ನನಗೆ ಒಂದು ನೀವು ಮಾಡ್ತೀರಿ ಇದನ್ನ ಪ್ರೋಗ್ರಾಮ್, ಯಾಕಂದರೆ ನಾನು ಇದನ್ನು ಕೇಳಿದ ಜ್ಞಾಪಕ. 7:30 ಒಂದು ಪ್ರೋಗ್ರಾಮ್ ಬರ್ತಿತ್ತು ನಾವು ಚಿಕ್ಕವಳಿದ್ದಾಗ. ಈಗ ಅದನ್ನು ಏನೋ ನನಗೆ ಗೊತ್ತಿಲ್ಲ, ಯಾಕಂದರೆ 7:30 ನಾನು ಎಷ್ಟೊತ್ತಿಗೆ ಆಫೀಸ್ನಲ್ಲಿ ಇದ್ಬಿಡ್ತೀನಿ. 7:30 ಒಂದು ಒಳ್ಳೆ ಪ್ರೋಗ್ರಾಮ್ ಬರ್ತಿತ್ತು, ರಾಗ, ಹಿಂದೂಸ್ತಾನಿ ರಾಗ, ಅದರ ಮೇಲೆ ಸಿನಿಮಾ ಹಾಡು. ಅದು ನನಗೆ ಬಹಳ ಜೀವನದಲ್ಲಿ ಸಹಾಯ ಆಯಿತು. ಯಾಕೆಂದರೆ ನಾನು ಶಾಸ್ತ್ರೀಯ ಸಂಗೀತವನ್ನು ಕಲಿತವಳಲ್ಲ, ನನಗೆ ಪ್ರಿಯವಾದದ್ದು ಹಿಂದೂಸ್ತಾನಿ ಸಂಗೀತ. ನಾನು ಧಾರವಾಡ ಬೆಲ್ಟ್ನಿಂದ ಬಂದಿರೋದ್ರಿಂದ, ಕಿರಾಣ ಘರಾಣ ನಮ್ಮ ಕಡೆಗೆ ಇರೋದ್ರಿಂದ ಉತ್ತಮವಾದ ಗಾಯಕರು ಸಹಿತ ನಮ್ಮಲ್ಲೇ ಹುಟ್ಟಿದ್ದಾರೆ. ಬಸವರಾಜ ರಾಜಗುರು ಇದ್ದರು, ಮಲ್ಲಿಕಾರ್ಜುನ್ ಮನ್ಸೂರ್ ಇದ್ದರು, ಗಂಗೂಬಾಯಿಯವರು ಇದ್ದರು, ಆಮೇಲೆ ನಮ್ಮ ಭೀಮಸೇನ್ ಜೋಶಿಯವರಿದ್ದರು, ಮಾಧವ ಗುಡಿಯವರಿದ್ದರು, ಈಗಲೂ ಇದ್ದಾರೆ ಅಂತ. ಇತ್ತೀಚೆಗೆ ಯಾರೋ ಧಾರವಾಡ ಘರಾಣ ಅಂತ ತೆಗೆದಿದ್ರು. ಅಂದರೆ ಘರಾಣ ಮಾಡಬೇಡಿ, ಕಿರಾಣ ಘರಾಣನೇ ಇರಲಿ, ರಸಿಕರಿಗೆ ಯಾವ ಘರಾಣ ಆದರೂ ಏನು ಕೇಳಿ ಆನಂದಿಸೋದೇ ಮುಖ್ಯ ಅಂತ. ಅದನ್ನು ರಾಗವನ್ನು ಗುರುತಿಸೋದು ಕಲ್ತಿರೋದು ಕೇವಲ ಆಕಾಶವಾಣಿಯಿಂದ. ಅದನ್ನ ಹೇಳೋದು ಮರ್ತಿದ್ದೆ. 7:30 ಅದನ್ನು ನಾನು ಆನ್ ಮಾಡ್ತಾ ಇದ್ದೆ ನಾನು ಬಾಲ್ಯದಲ್ಲಿ. ಆವಾಗ ಹಳೆ ಕಾಲದಲ್ಲಿ ನಮ್ಮ ಮನೇಲಿ ಒಟ್ಟು ಕುಟುಂಬ ಇರೋದು, ಎಲ್ಲರಿಗೂ ನನ್ನ ಕೆಲಸ ಇರೋದು. ನಾನು ಹೇಳ್ತಾ ಇದ್ದೆ, ನನಗೆ ಬೇರೆ ಕೆಲಸ ಕೊಡಬೇಡಿ, ರುಬ್ಬೋ ಕೆಲಸ ಕೊಡಿ ಅಂತಿದ್ದೆ. ಯಾಕೆಂದರೆ ಅಲ್ಲಿ ತಲೆ ಜಾಸ್ತಿ ಖರ್ಚು ಮಾಡೋಕ್ಕಾಗೋಲ್ಲ. ಅಕ್ಕಿ ಹಾಕೋದು, ನೀರು ಹಾಕೋದು, ರುಬ್ತಾ ಇರಬೇಕು. ಆದರೆ ಬೇರೆ ಕೆಲಸ ನಾವು ಮಾಡಬೇಕು ಅಂದಾಗ ನಾನು ಈ ಆಕಾಶವಾಣಿ 7:30 ಇದನ್ನು ಹಚ್ಚುತ್ತಾ ಇದ್ದೆ. ಏನಂದರೆ ರಾಗ ಗುರುತಿಸೋದು. ಭೈರವಿ ರಾಗವನ್ನು ಎಂಟೈರ್ ಆಕಾಶವಾಣಿಯನ್ನು ಕಲ್ತಿದ್ದೀನಿ, ಭೀಮ್ ಪಲಾಸ್ ಕಲ್ತಿದ್ದೀನಿ, ಆಮೇಲೆ ನಂದರಾಗವನ್ನು ಕಲ್ತಿದ್ದೀನಿ, ಮಾಲ್ಕೌಸ್ ಕಲ್ತಿದ್ದೀನಿ, ಆಮೇಲೆ ಅಹೀರ್ ಭೈರವಿ ಕಲ್ತಿದ್ದೀನಿ, ಮಲ್ಲಾರ್ ಕಲ್ತಿದ್ದೀನಿ, ಮಿಯಾ ಮಲ್ಲಾರ್ ಕಲ್ತಿದ್ದೀನಿ, ಭೂಪ್ ಕಲ್ತಿದ್ದೀನಿ. ಸೊ ನಾನು ಅನೇಕ ರಾಗಗಳನ್ನು ಗುರುತಿಸೋದು ಆ 7:30ಯಿಂದ 7:45 ವೇಳೆಯಲ್ಲಿ. ಈಗ ಇದೇನೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದಿರಲಿಲ್ಲ ಅಂದರೆ ದಯವಿಟ್ಟು ಇಂಟ್ರೊಡ್ಯೂಸ್ ಮಾಡಿ ಅದನ್ನು. ಆಕಾಶವಾಣಿ 90 ಸಂಭ್ರಮಕ್ಕೆ ನಮ್ಮೆಲ್ಲರಿಗೂ ನಿಮ್ಮ ಸಂದೇಶ. ನೀವು ನಿರಾಡಂಬರವಾದ, ಸರಳವಾದ, ಆದರೆ ಗಟ್ಟಿಯಾದ ಸುದ್ದಿ ಮಾಧ್ಯಮ ಇದ್ದೀರಿ, ಮನೋರಂಜನಾ ಮಾಧ್ಯಮ ಇದ್ದೀರಿ. ಜಗತ್ತಾದ್ಯಂತ ನೀವು ಸುದ್ದಿಯನ್ನು ನಿಮ್ಮ ಆ್ಯಪ್ನಿಂದ ಮುಟ್ಟಿಸ್ತಾ ಇದ್ದೀರಿ. ಇದು ಒಂದು ದೊಡ್ಡ ಕೆಲಸ. ಯಾವುದೇ ಒಂದು ಸಂಸ್ಥೆ ಬಹಳ ದಿನ ಇರಬೇಕಾದ್ರೆ ಅದು ಯಾರ ಇನ್ಫ್ಲೂಯೆನ್ಸ್ದಿಂದ ನಡೆಯೋಲ್ಲ, ಯಾವ ಪ್ರಚಾರದಿಂದ ನಡೆಯೋದಿಲ್ಲ, ಅದು ತನ್ನ ಒಳಗಿನ ಗಟ್ಟಿತನದಿಂದ ನಡೆಯುತ್ತೆ. ಇದನ್ನು ಕಂಪನಿಗಳಿಗೂ ಹೇಳ್ತೀನಿ, ಒಬ್ಬ ವ್ಯಕ್ತಿ ಬಗ್ಗೆನೂ ಹೇಳ್ತೀನಿ. ಒಂದು ವ್ಯಕ್ತಿ ಸಾಹಿತ್ಯ, ಸಂಗೀತ ಬಹಳ ದಿನ ನಿಲ್ಲಬೇಕು ಅಂತಂದರೆ ಅದು ಗಟ್ಟಿದ್ದರೆ ಮಾತ್ರ ನಿಲ್ಲುತ್ತೆ. ಮೊದಲಿನ 1-2 ಸಿನಿಮಾನೂ ಹೇಳ್ತೀನಿ ನಾನು. ಮೊದಲಿನ ಸಿನಿಮಾದಲ್ಲಿ ಅದರ ಕಂಟೆಂಟ್ ಗಟ್ಟಿದ್ದರೆ ಮಾತ್ರ ಸಿನಿಮಾ ಸಕ್ಸಸ್ಫುಲ್. ಕಾಲಾಂತರದಲ್ಲಿ ಆಗುತ್ತೆ, ನೆನಪು ಇಟ್ಕೋತಾರೆ ಜನ. ಅದೇ ರೀತಿ ನೀವು ಪುಸ್ತಕ ಬರೆದಾಗ ನಿಮ್ಮ ಸಾಹಿತ್ಯ ಗಟ್ಟಿ ಇದ್ದರೆ, ಜನಗೆ ಕನ್ವಿನ್ಸ್ ಆಗ್ತಾ ಇದ್ದರೆ ಮಾತ್ರ ಅದು ನಿಮ್ಮ ಸಾಹಿತ್ಯ ನಿಮ್ಮ ಪುಸ್ತಕಗಳು ಮಾರಾಟ ಆಗುತ್ತೆ. ಅದೇ ಥರ ಒಂದು ಕಂಪನಿಯಲ್ಲಿ ನೀವು ಲಾಭವನ್ನು ಮಾಡಿಕೊಂಡು ಪ್ರತಿ ವರ್ಷವೂ ನೀವು ನಿಮ್ಮಲ್ಲಿ ಬದಲಾವಣೆ ಮಾಡ್ಕೊಂಡಿದ್ರೆ ಆ ಕಂಪನಿ 100 ವರ್ಷ ಹಿಡಿಯುತ್ತೆ. ಅದಕ್ಕೆ ಕಂಪನಿಗಳು ಯಾಕೆ ಫೇಲ್ ಆಗಿಬಿಡ್ತಿದೆ ಅಂದರೆ ಒಳಗಿನ ಸತ್ವ ಇರೋದಿಲ್ಲ. ನಿಮಗೂ ನಾನು ಅದನ್ನೇ ಹೇಳ್ತೀನಿ. 90 ವರ್ಷ ಅಂದರೆ ಏನು ಕಡಿಮೆನೂ, 9 ದಶಕ. ಅದರಲ್ಲಿ ವಿವಿಧವಾದ ಚೇಂಜ್ ಆಗಿದೆ. ಭಾರತಕ್ಕೆ 90 ವರ್ಷದಲ್ಲಿ ಏನೇನಾಗಿದೆ? ಭಾರತಕ್ಕೆ ಸ್ವತಂತ್ರತೆ ಬಂದಿದೆ, ಚಲೋ ಕ್ವಿಟ್ ಇಂಡಿಯಾ ಆಗಿದೆ, ಭಾರತದಲ್ಲಿ ಅನೇಕ ಬದಲಾವಣೆಗಳು ಬಂದಿದೆ, ಅನೇಕ ಪ್ರಧಾನಮಂತ್ರಿಗಳೇ ಆಗೋಗಿದ್ದಾರೆ, ಅನೇಕ ಚಳುವಳಿಗಳಿಗೆ ಬಂದಿದೆ, ಅನೇಕ ಸಂಸ್ಕೃತಿಯಲ್ಲಿ ಅನೇಕ ಬದಲಾವಣೆ ಬಂದಿದೆ, ಭಾಷೆಯಲ್ಲಿ ಬಂದಿದೆ, ಆರ್ಥಿಕತೆಯಲ್ಲಿ ನಾವು ಎಷ್ಟು ಮುಂದುವರೆದೀವಿ ಅನ್ನೋದು ಬೇರೆಯವ್ರನ್ನ ಕೇಳಬೇಕು, ನಮ್ಮದಲ್ಲ. ನಮ್ಮ ದೇಶಕ್ಕೆ ಯಾರು ಬರ್ತಾರಲ್ಲ ನಮ್ಮ ಭಾರತೀಯರು ಬೇರೆ ದೇಶದಿಂದ, ನಾನು ಪ್ರತಿ ಸರ್ತಿ ಕೇಳ್ತೀನಿ, ನೀವು ಇಂಡಿಯಾ ಬಿಟ್ಟು ಹೋದಾಗ ನಿಮಗೆ ಭಾರತ ಬಗ್ಗೆ ಏನಿತ್ತು, ಈಗೇನು ಅನಿಸುತ್ತೆ ಅಂತ. ಇದಕ್ಕೆ ವ್ಯತಿರಿಕ್ತವಾಗಿ ನಾನು ಇನ್ನೂ ಹೇಳ್ತೀನಿ, ನಾವು ಸಣ್ಣವರಿದ್ದಾಗ ಬೇರೆ ದೇಶಕ್ಕೆ ಹೋದಾಗ ಸಾಮಾನು ತರ್ತಿದ್ವಿ. ಈಗ ಬೇರೆಯವರು ನಮ್ಮದೇ ಜನ
ನಮ್ಮ ಭಾರತೀಯರು ಭಾರತಕ್ಕೆ ಬಂದಾಗ ಇಲ್ಲಿಂದ ಹೋಗ್ಬೇಕಾದ್ರೆ ಸಾಮಾನು ತೊಗೊಂಡು ಹೋಗೋದು ನಾನು ನೋಡಿದ್ದೀನಿ. ಜಗತ್ತಿನ ಯಾವ ಮೂಲೆಯಲ್ಲಿ ಯಾವ ಸಾಮಾನು ನಮ್ಮ ಭಾರತದಲ್ಲೇ ಸಿಗುತ್ತೆ, ನಮ್ಮ ಬೆಂಗಳೂರಲ್ಲೇ ಸಿಗುತ್ತೆ. ಖಾಲಿ ಕೈಯಿಂದ ನಾನು ಬೇರೆ ದೇಶದಿಂದ ಬರ್ತೀನಿ, ಏನೂ ತರೋ ಕಾರಣ ಇಲ್ಲ. ನಮ್ಮಲ್ಲಿ ಅದೇ ನಮ್ಮ ದುಡ್ಡಿನಲ್ಲೇ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಅಷ್ಟೇ ಕ್ವಾಲಿಟಿ ನಮಗೆ ಸಿಗುತ್ತೆ. ಅದಕ್ಕೆ ಭಾರತದಲ್ಲಿ ಆರ್ಥಿಕ ಬದಲಾವಣೆ ಅದೆಲ್ಲದಕ್ಕಿಂತ ಹೆಚ್ಚು ಆತ್ಮವಿಶ್ವಾಸ. ಭಾರತೀಯರಲ್ಲಿ ಮೂಡಿದ ಆತ್ಮವಿಶ್ವಾಸ ಅದು ನಮ್ಮ ಗುಲಾಮತನವನ್ನು ಬಿಟ್ಟು, ಯಾಕೆಂದರೆ ನೀವೆಲ್ಲ ನೋಡಿಲ್ಲ, ನಾನು 1950ರಲ್ಲಿ ಹುಟ್ಟಿದವಳು. ನಾನು ನೋಡಿದ್ದೀನಿ ಸಮಾಜದಲ್ಲಿ ಅವಾಗ ಹೇಗಿತ್ತು, ಬೇರೆ ದೇಶದ ಬಗ್ಗೆ ಎಷ್ಟು ಭಯಭಕ್ತಿ ಇತ್ತು. ಈಗ ನೀವು ಸಮಾನವಾಗಿದ್ದೀವಿ ಅಂತ ಹೇಳ್ತೀವಿ. ಇನ್ನು ಕೆಲ ಕಡೆ ನಾವು ನಿಮಗಿಂತ ಹೆಚ್ಚೇ ಇದ್ದೀವಿ, ಆದರೆ ನಾವು ಆ ದುರಹಂಕಾರ ತೋರಿಸೋದಿಲ್ಲ. ಅಂದರೆ ಒಂದು ಗುಲಾಮಗಿರಿಯಿಂದ ಪರತಂತ್ರದಿಂದ ನಾವು ಅದರಿಂದ ಬಳಲುವ ನಾವು ಆರ್ಥಿಕ ಸಂಕಟದಿಂದ ಎಲ್ಲೆಲ್ಲ ಕಡೆ ಗೋಧಿ ಇಸ್ಕೋ, ಅಕ್ಕಿ ಇಸ್ಕೋ, ಇವತ್ತು ನಾವು ಆಮದಿಗಿಂತ ರಫ್ತು ಮಾಡೋ ಹಾಗಿದ್ದೀವಿ. ಅದಕ್ಕೆ ಆ ಆತ್ಮವಿಶ್ವಾಸ ಇದೆ ನಮಗೆ. ಅದಕ್ಕೆ ಈ 90 ವರ್ಷಗಳಲ್ಲಿ ಆಗಿರುವ ಒಂದು ಎಂಥ ಮಹತ್ವರವಾದ ಬದಲಾವಣೆಯಲ್ಲಿ ನೀವು ಸ್ಥಿರವಾಗಿ ನಿಂತಿರೋದರಿಂದ ನಿಮ್ಮಲ್ಲಿ ಗುಣಮಟ್ಟವೇ ಶ್ರೇಷ್ಠ ಇದಕ್ಕೆ ಕಾರಣ. ಮತ್ತು ನಿಮ್ಮಲ್ಲಿ ಎಲ್ಲರೂ ಬಹಳ ಸಿನ್ಸಿಯರ್ ಇದ್ದೀರಿ, ಅದನ್ನು ನಾನು ನೋಡಿದ್ದೀನಿ. ನಿಮ್ಮಲ್ಲಿ ಬಾನುಲಿಯಲ್ಲಿ ಕೆಲಸ ಮಾಡುವ ಎಲ್ಲ ಕೆಲಸಗಾರರು, ತಂತ್ರಜ್ಞರು, ಸುದ್ದಿ ಓದೋರು, ನೀವು ಕಾರ್ಯಕ್ರಮ ನಡೆಸೋರು, ನೀವೆಲ್ಲರೂ ಬಹಳ ಸಿನ್ಸಿಯರ್ ಇರೋದು ನಾನು ನೋಡಿದ್ದೀನಿ. ಯಾವುದೇ ಆಡಂಬರವಿಲ್ಲದೆ, ಆಟೋಪಾಠವಿಲ್ಲದೆ ಶಾಂತವಾಗಿ ಹರಿಯುವಂತ ನಾನು ಹೇಳಿದೆ, ಗಂಗೆಗೆ ಹೇಳಿಬಿಟ್ಟಿದ್ದೀನಿ. ಆ ಥರ ನಿಮ್ಮೆಲ್ಲ ಸಿಬ್ಬಂದಿ ವರ್ಗದವರು ವೆರಿ ಎಫಿಷಿಯೆಂಟ್ ಇದ್ದಾರೆ. ಯಾವುದೇ ನಮ್ಮ ಮೂಲೆಗೆ ಹೋಗಿ ನೋಡಿದ್ದೀನಿ. ನಿಮ್ಮ ಮುಖ್ಯವಾದ ಕಚೇರಿ ನಮ್ಮ ಪಾರ್ಲಿಮೆಂಟ್ ಪಕ್ಕದಲ್ಲಿದ್ದಾಗ ಪ್ರತಿ ಸರ್ತಿ ನೋಡಿದಾಗ ನಾನು ಅಂತೀನಿ, ಇದಕ್ಕೆ ನನಗೆ ಎಷ್ಟೊಂದು ನಂಟಿದೆ, ಎಷ್ಟೊಂದು ಋಣ ಇದೆ ನಿಮ್ಮದಿಗೆ. ನನಗೆ ಆಕಾಶವಾಣಿಯ ಬಹಳ ಋಣ ಇದೆ. ಬಹಳಷ್ಟು ನಾಲೆಜ್ ವಿದ್ಯೆನ ನಾನು ಅದರಿಂದ ಕಲ್ತಿದ್ದೀನಿ. ಅದರಿಂದ ನಾನು ಸಮಾಜಕ್ಕೆ ಜೋಡಿಸ್ಕೊಂಡಿದ್ದೀನಿ. ಎನಿತು ಜನರಿಗೆ, ಎನಿತು ಜನ್ಮಗಳಿಗೆ ನಾನು ಎನಿತು ಋಣಿಯೋ, ಹಾಗೆ ನೋಡಿದರೆ ಈ ಜನ್ಮವೆಂಬುದು ಒಂದು ಋಣದ ಗಣಿಯು. ರಾಜ್ಯಸಭಾ ಸದಸ್ಯರಾಗಿ ಕಲೆ, ಮಾಧ್ಯಮ, ಸಾಹಿತ್ಯ, ಕನ್ನಡಕ್ಕೆ ನೀವೇನು ಕೊಡುಗೆ ಕೊಡಬಹುದು? ಏನು ಕೊಡಲಿ ಹೇಳಿ. ನಾನು ರಾಜ್ಯಸಭಾ ಸದಸ್ಯರಾಗಿ ಪ್ರಶ್ನೆಗಳನ್ನು ಕೇಳಬಹುದು, ರಿಲೆವೆಂಟ್ ಪ್ರಶ್ನೆ ಕೇಳ್ತೀನಿ. ನನಗೆ ಇದು ತಪ್ಪು ಅನ್ನಿಸಿದಾಗ ನನಗೆ ಯಾವುದೇ ಒಂದು ಲಾಭದ ಆಶಯನೇ ಇಲ್ಲ. ನನಗೆ ಓಕೆ, ನಾನು ಇದನ್ನು ಕೇಳಿಬಿಟ್ರೆ ಯಾರು ಮೆಚ್ಚುತ್ತಾರೆ, ಇದನ್ನು ಕೇಳಲಿಲ್ಲ ಅಂದರೆ ಯಾರು ಮೆಚ್ಚೋದಿಲ್ಲ, ಈ ಪ್ರಶ್ನೆ ಕೇಳಿದರೆ ನನಗೇನು ಲಾಭ, ಅವು ಯಾವುವು ನನಗಿಲ್ಲ. ಜನಸಾಮಾನ್ಯರಿಗೆ ಆಗುವ ತೊಂದರೆಗಳಿಂದ ನಾನು ಒಂದು ಪ್ರಶ್ನೆಯನ್ನು ಓದಿಕೊಂಡು ಮಾತಾಡಿ ಪ್ರಶ್ನೆದು ಒಂದು ಬುಕ್ ಮಾಡ್ಕೊಂಡಿರ್ತೀನಿ. ಆ ಪ್ರಶ್ನೆಗಳನ್ನು ಕೇಳ್ತೀನಿ. ಆದಷ್ಟು ನಾನು ಡಿಪಾರ್ಟ್ಮೆಂಟ್ನಲ್ಲಿ ನನಗೆ ಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ರಿಪ್ರೆಸೆಂಟೇಷನ್ ಕೊಡು ಅಂತ ಕೇಳಿದಾಗ ನಾನು ಕೊಟ್ಟಿದ್ದಾರೆ. ಭಾರತೀಯ ಸಂಸ್ಕೃತಿಯ ವಿಭಾಗದಲ್ಲಿ ನನಗೆ ಒಂದು ಮೆಂಬರ್ ಇದ್ದೀನಿ ನಾನು. ಸೊ ನಾನು ಸಜೆಷನ್ ಕೊಡ್ತಿರ್ತೀನಿ. ನಮ್ಮಲ್ಲಿ ಪ್ರೇಕ್ಷಣೀಯ ಸ್ಥಳದ ಬಗ್ಗೆ, ನಮ್ಮಲ್ಲಿ ಆಗುವ ಅನೇಕ ಉತ್ಸವಗಳನ್ನು ಮಾಡಬೇಕು ಅಂತ ಹೇಳ್ತೀನಿ. ಶಾಸ್ತ್ರೀಯ, ಸೆಮಿ ಶಾಸ್ತ್ರೀಯ ಈ ಥರ ಉತ್ಸವ ಮಾಡಬೇಕು ಅಂತ ಹೇಳ್ತೀನಿ. ಅದರ ಮ್ಯೂಸಿಯಂ ಬಗ್ಗೆ ಹೇಳ್ತೀನಿ, ಗ್ರಂಥಾಲಯ ಬಗ್ಗೆ ಹೇಳ್ತೀನಿ, ಸಜೆಷನ್ ಕೊಡ್ತೀನಿ. ನನಗೆ ಇದಕ್ಕಿಂತ ಹೆಚ್ಚು ಏನು ಬೇಕು ಈ ವಯಸ್ಸಿನಲ್ಲಿ? ನಾವು ಈಗ ಸಾರ್ವಜನಿಕರು ಅಥವಾ ಮಾಧ್ಯಮಗಳಾಗ್ಬೋದು, ಸಂಸ್ಥೆಗಳು ಏನೋ ಒಂದು ಬೇಕು ಅಂದಾಗ, ಕಲ್ಚರಲಿ ಅಥವಾ ಸಹಾಯ ಬೇಕಂದಾಗ ಅದನ್ನು ನಿಮಗೆ ತಲುಪಿಸಿದರೆ ನೀವು ಅದನ್ನು ರಾಜ್ಯಸಭೆಯಲ್ಲಿ ಖಂಡಿತವಾಗಿ ನಮ್ಮ ಕನ್ನಡಿಗರ, ಕರ್ನಾಟಕದ ಪರವಾಗಿ ನೀವು ದನಿಯನ್ನು ಅಲ್ಲಿ ಎತ್ತೀನಿ. ಅದು ಲೀಗಲಿ ಎಥಿಕಲಿ ಕರೆಕ್ಟ್ ಇರಬೇಕು. ಅದರಲ್ಲಿ ಯಾವುದೇ ಲಾಭಾಂಶ ಯಾರಿಗೂ ಇರಬಾರ್ದು. ನನಗೆ ಲಾಭ ಆಗುತ್ತೆ ಅಂತಲ್ಲ, ಅದು ಸಮಾಜಕ್ಕೆ ಲಾಭ ಇರಬೇಕು, ನಮ್ಮ ಸಂಸ್ಥೆಗೆ ಲಾಭ ಇರಬೇಕು. ಅದರಿಂದ ನಮ್ಮ ದೇಶದಲ್ಲಿ ನಮಗೊಂದು ವಿಶೇಷವಾದ ಪ್ರಗತಿ ಆಗಬೇಕು. ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಿದರೆ ಅಂತಹ ಪ್ರಶ್ನೆಗಳಿದ್ದರೆ ಅದನ್ನು ದಯವಿಟ್ಟು ನನಗೆ ಕೊಟ್ಟು ಕಳಿಸಿ, ನನ್ನ ಸಂಸತ್ ಇಮೇಲ್ಗೆ ನಾನು ಅದನ್ನು ದನಿಯನ್ನು ಪ್ರಶ್ನೆ ರೂಪವಾಗಿ ಆ ವಿಭಾಗಗಳಿಗೆ ನಾನು ಮುಟ್ಟಿಸ್ತೀನಿ. ತುಂಬ ಸಂತೋಷ ಮೇಡಮ್, ನಿಮ್ಮ ಮಾತುಗಳನ್ನು ಕೇಳಿ ನಮ್ಮೆಲ್ಲರಿಗೂ ಹೆಚ್ಚಿನ ಸ್ಫೂರ್ತಿ ತುಂಬಿದಿರಿ. ಈ ಒಂದು ಕಾರ್ಯಕ್ರಮ ದೇಶದಾದ್ಯಂತ ನಮ್ಮ ರಾಷ್ಟ್ರೀಯ ಜಾಲದಲ್ಲೂ ಪ್ರಸಾರವಾಗುತ್ತೆ. ಹಾಗಾಗಿ ಇಲ್ಲಿಗೆ ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು, ಎಷ್ಟು ನೀವು ಬ್ಯುಸಿ ಇದ್ದೀರಿ ಅಂತ ಗೊತ್ತು, ಹಾಗಾಗಿ ನಿಮಗೆ ವಿಶೇಷವಾದ ಧನ್ಯವಾದಗಳು. ನಮ್ಮ ಎಲ್ಲ ಆಕಾಶವಾಣಿ ತಂಡ, ದೂರದರ್ಶನ ತಂಡದ ಪರವಾಗಿ ನಮಸ್ಕಾರ ಮೇಡಮ್. ನಮಸ್ಕಾರ. ಎಷ್ಟೇ ನಾನು ಬ್ಯುಸಿ ಇದ್ದರೂ ಸಹಿತ ಎರಡು ರೀತಿ ನನಗೆ ಆಕಾಶವಾಣಿಗೆ ನಾನು ಬಂದಿದ್ದೀನಿ. ಒಂದು ಕೃತಜ್ಞತೆಯಿಂದ, ಯಾಕೆಂದರೆ ಬಾಲ್ಯದಲ್ಲಿ ಇದನ್ನು ಬಹಳ ಆನಂದಿಸಿದ್ದೀನಿ ಅಂತ. ಅದಕ್ಕೆ ಆ ಆನಂದವನ್ನು ಕೊಟ್ಟಿದ್ದು ಪುಸ್ತಕ ಮತ್ತು ಈ ರೇಡಿಯೋ ಎರಡೇ ನಮ್ಮ ಮನೆಯಲ್ಲಿರೋದು. ಅವಾಗ ಅದು ಬಿಟ್ಟರೆ ನಮಗೆ ಬೇರೆ ಏನೂ ಇರ್ತಿದ್ದಿಲ್ಲ. ಅದಕ್ಕೆ ಆ ಆನಂದದ ಒಂದು ಕೃತಜ್ಞತೆಯನ್ನು ನಾನು ಕೊಡಬೇಕು ನಿಮಗೆ ಸಂಭ್ರಮ ಇದ್ದಾಗ ಅಂತ ಅದಕ್ಕೆ ಬಂದಿದ್ದೀನಿ. ಎರಡನೇದು, ಇದು ಇಟ್ಸ್ ಅ ಗುಡ್ ಇನ್ಸ್ಟಿಟ್ಯೂಷನ್, ಇಟ್ಸ್ ಅನ್ ಎಕ್ಸಲೆಂಟ್ ಇನ್ಸ್ಟಿಟ್ಯೂಷನ್. ಆ್ಯಂಡ್ ದಟ್ಸ್ ದ ರೀಸನ್ ವಿ ಶುಡ್ ಟಾಕ್ ಅಬೌಟ್ ಸಚ್ ಇನ್ಸ್ಟಿಟ್ಯೂಷನ್ಸ್. ಅಂದರೆ ನನಗೆ ನೀವು ಹೇಗೆ ಅನ್ನಿಸ್ತೀರಿ ಅಂದರೆ, ಅತ್ಯಂತ ಸರಳವಾದ
ನೇರವಾದ ಒಂದು ಸಂಸ್ಥೆ. ಇಂಥದ್ದನ್ನು ಇದ್ರ ಬಗ್ಗೆ ನಾವು ಜನರಿಗೆ ಒಂದು ಕೊಂಡಿಯಾಗಿ ನಾವು ಇದನ್ನು ಹೇಳಬೇಕು ಅನಿಸುತ್ತೆ. ಅದಕ್ಕೆ ಬಂದಿದ್ದು. ಧನ್ಯವಾದ. ಧನ್ಯವಾದ. ಜೈ ಹಿಂದ್, ಜೈ ಜೈ ಕರ್ನಾಟಕ.